ವಿರಾಮದ ಬಳಿಕ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಈ ಒಂದು ಕಾರ್ಯಕ್ರಮವನ್ನು ಏನು ಹೇಳಬೇಕು ಅಥವಾ ಏನು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈ ಒಂದು ವಿಚಾರದ ಬಗ್ಗೆ, ಜೊತೆಗೆ ದಕ್ಷಿಣ ಕನ್ನಡ ಆರೋಗ್ಯ ಇಲಾಖೆಯು ಕೂಡ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಒಂದು ಕಡೆ ರಾಜ್ಯಾದ್ಯಂತ ಈ ಒಂದು ಡೆಂಗ್ಯೂ ಮಹಾಮಾರಿ ಏನಿದೆ ಬಹಳಷ್ಟು ಅಟ್ಟಹಾಸವನ್ನು ಮಾಡ್ತಾ ಇದೆ, ಬಹಳಷ್ಟು ಜನರು ಸಾವನ್ನಪ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಜ್ಯದ ಬಗ್ಗೆ ಮಾತಾಡಿದಾಗ ಈ ಬಗ್ಗೆ ರಾಜ್ಯದಲ್ಲಿ ಬಹಳಷ್ಟು ಪ್ರಕರಣಗಳಿವೆ. ಆದರೆ ನಮ್ಮ ಕರಾವಳಿ ಭಾಗದಲ್ಲೂ ಕೂಡ ಈ ಡೆಂಗ್ಯೂ ಹಾಟ್ಸ್ಪಾಟ್ ಇದೆ ಅನ್ನುವಂಥದ್ದು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಡೆಂಗ್ಯೂನಿಂದ ಮಳೆಗಾಲ ಬರುತ್ತೆ ಅಂತ ಬಂದಾಗ ಈ ಭಾಗದ ಜನರಿಗೆ, ಕರಾವಳಿ ಭಾಗದ ಜನರಿಗೆ, ಮಂಗಳೂರು ಜನರಿಗೆ ಬಹಳಷ್ಟು ಭಯ ಆಗುವಂಥದ್ದು ಅಥವಾ ಉಡುಪಿ ಜನರಿಗೆ ಭಯ ಆಗುವಂಥದ್ದು ಈ ಡೆಂಗ್ಯೂ ಮಲೇರಿಯಾ ಪ್ರಕರಣಗಳು. ಅದರಲ್ಲೂ ಕೂಡ ಮಲೇರಿಯಾ ಅನ್ನುವಂಥದ್ದು ಕೂಡ ಸ್ವಲ್ಪ ಅದಕ್ಕೆ ಮದ್ದಿದೆ, ನಾವು ಬಚಾವಾಗಬಹುದು. ಆದರೆ ಡೆಂಗ್ಯೂ ವಿಪರೀತ ಹಂತಕ್ಕೆ, ಒಂದು ಹಂತಕ್ಕೆ ಹೋದಾಗ ಅದರಿಂದ ಬಚಾವಾಗುವಂಥದ್ದು ಬಹಳಷ್ಟು ಕಷ್ಟ. ಆ ಬಗ್ಗೆ ತಮ್ಗಳಿಗೆ ಗೊತ್ತಿದೆ. ಆದರೆ ರಾಜ್ಯಾದ್ಯಂತ ಡೆಂಗ್ಯೂ ಮಹಾಮಾರಿ ತಾಂಡವವಾಡ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಡೆಂಗ್ಯೂ ಮಹಾಮಾರಿಯ ಭಯ, ಆತಂಕ ಇದೆ. ಇವೆಲ್ಲದರ ನಡುವೆ ಈ ದಪ್ಪ ಚರ್ಮದ ಅಧಿಕಾರಿಗಳಿಗೆ, ಜೊತೆಗೆ ದಪ್ಪ ಚರ್ಮದ ಈ ಸೋ ಕಾಲ್ಡ್ ವೆಲ್ ಎಸ್ಟಾಬ್ಲಿಷ್ಡ್ ಆಗಿರುವಂತಹ ಬಿಸ್ನೆಸ್ ಮ್ಯಾನ್ ಏನಿದ್ದಾರೆ ನೋಡಿ, ಮಾಲಕರ ಓನರ್ಸ್ ಏನಿದ್ದಾರೆ ನೋಡಿ, ಅವರಿಗೆ ಇಂತಹ ಡೆಂಗ್ಯೂ ಅಥವಾ ಇಂತಹ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನುವಂಥದ್ದು ಬಿದ್ದೇ ಹೋಗಿಲ್ಲ, ಸ್ವಲ್ಪವೂ ಕೂಡ ಬಿದ್ದು ಹೋಗಿಲ್ಲ. ನಮ್ಮ ಮನೆಗೆ ಯಾರಾದರೂ ಇಂತಹ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬರ್ತಾರೆ ಅಂತ ಬಂದಾಗ, ಯಾರಾದರೂ ಈ ಜಿಲ್ಲಾ ಮಲೇರಿಯಾ ಅಥವಾ ಡೆಂಗ್ಯೂ ನಿಯಂತ್ರಣಾಧಿಕಾರಿಗಳು ಬರ್ತಾರೆ ಅಂತ ಬಂದಾಗ ಫೈನನ್ನು ಹಾಕ್ತಾರೆ. ಆ ಫೈನ್ಗಳನ್ನು ನಾವು ಕಟ್ಟಲೇಬೇಕು. ಜೊತೆಗೆ ನಮಗೆ ಭಯ, ಆತಂಕ ಶುರುವಾಗುತ್ತೆ. ಆದರೆ ಇವ್ರುಗಳನ್ನು ಹೇಳೋರಿಲ್ಲ, ಕೇಳೋರಿಲ್ಲ. ಪಾಲಿಕೆ ಅಧಿಕಾರಿಗಳಿಗೆ ಹೋದರೂ ಕೂಡ, ಫೈನನ್ನು ಹಾಕಿದರೂ ಕೂಡ, ಈ ಬಗ್ಗೆ ವಾರ್ನಿಂಗನ್ನು ಕೊಟ್ಟರೂ ಕೂಡ ಕ್ಯಾರೇ ಅನ್ನಲ್ಲ, ಡೋಂಟ್ ಕೇರ್. ಇವ್ರುಗಳ ಬಿಹೇವಿಯರ್ ಏನಂತ ಗೊತ್ತಾ? ಡೋಂಟ್ ಕೇರ್. ಒಂದ್ಸಲ ಆ ಭಾಗಕ್ಕೆ ಹೋಗಿ ನೋಡಿದಾಗ ಆ ಕಮರ್ಷಿಯಲ್ ಕಟ್ಟಡ ಏನಿದೆ, ಆ ಕಟ್ಟಡದ ಕೆಳಗಡೆ ನಿಂತಿರುವಂತಹ ನೀರು, ಅಲ್ಲಿ ಆಗಿರುವಂತಹ ಒಂದು ಅವ್ಯವಸ್ಥೆ, ಡ್ರೈನೇಜಲ್ಲಿ ಹೋಗಬೇಕಾಗಿರುವಂತಹ ನೀರು ಅಲ್ಲಿ ನಿಂತಿದೆ. ಜೊತೆಗೆ ಅಲ್ಲಿ ಸೊಳ್ಳೆಗಳ ಉತ್ಪತ್ತಿಯಾಗಿರುವಂತಹ ತಾಣವಾಗಿ ಅದು ಮಾರ್ಪಟ್ಟಾಗಿದೆ. ಅದರ ಜೊತೆಗೆ ಫಾಸ್ಟ್ ಫುಡ್ ಅಂಗಡಿಗಳಿವೆ, ಅಲ್ಲಿ ಜನನಿಬಿಡ ಹೋಗಿರುವಂಥ ಪ್ರದೇಶಗಳಿವೆ, ಬಹಳಷ್ಟು ಜನರಲ್ಲಿ ಸುತ್ತಾಡ್ತಾ ಇರ್ತಾರೆ ದಿನನಿತ್ಯ. ಒಂದು ವೇಳೆ ಇಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತಾ ಇದೆ, ಇಡೀ ನಗರಕ್ಕೆ ರೋಗ ಹರಡುವಂತಹ ಭೀತಿ ಈ ಒಂದು ಕಟ್ಟಡದಿಂದ ಶುರುವಾಗಿದೆ. ಯಾವ ಕಟ್ಟಡ, ಏನಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ರಾಜ್ಯಾದ್ಯಂತ ಮರಣ ಮೃದಂಗ ಬಾರಿಸುತ್ತಿರುವ ಮಹಾಮಾರಿ ಡೆಂಗ್ಯೂ. ಮತ್ತೊಂದೆಡೆ ಸೊಳ್ಳೆ ಉತ್ಪತ್ತಿ ತಾಣವಾಗಿ ಮಾರ್ಪಟ್ಟ ರಾವ್ ಅಂಡ್ ರಾವ್ ವೃತ್ತದ ಬಳಿಯ ಕಟ್ಟಡ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ ಡೆಂಗ್ಯೂ ನಿರ್ಮೂಲನೆಗೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದೆ. ಹಲವು ಜಾಗೃತಿ ಕಾರ್ಯಕ್ರಮದ ಮೂಲಕ ಲಾರ್ವಾ ಉತ್ಪತ್ತಿ ಸ್ಥಳಗಳನ್ನು ನಾಶ ಮಾಡುವ ಪ್ರಯತ್ನ ಕೂಡ ನಡೆಯುತ್ತಿದೆ. ಆದರೆ ನಗರದ ಹೃದಯ ಭಾಗದಲ್ಲೇ ಇರುವ ಬೃಹತ್ ವಾಣಿಜ್ಯ ಕಟ್ಟಡವೊಂದು ಸೊಳ್ಳೆ ಉತ್ಪತ್ತಿ ತಾಣವಾಗಿದೆ. ರಾವ್ ಅಂಡ್ ರಾವ್ ಸರ್ಕಲ್ ಬಳಿ ಇರುವ ಸಹಕಾರಿ ಭವನ ಹೆಸರಿನ ಕಟ್ಟಡ ಇಡೀ ನಗರಕ್ಕೆ ಡೆಂಗ್ಯೂ ಮಲೇರಿಯಾ ಹರಡಿಸ್ತಾ ಇದೆ. ಭಾವ ಬಿಲ್ಡರ್ಸ್ಗೆ ಸೇರಿರೋ ಈ ಕಟ್ಟಡ ಸದ್ಯ ಕಮಿಟಿಯೊಂದರ ಕೈನಲ್ಲಿದೆ ಎಂಬ ಮಾಹಿತಿ ಇದೆ. ಡ್ರೈನೇಜ್ನಲ್ಲಿ ಹರಿಯಬೇಕಾದ ನೀರು ಬೇಸ್ಮೆಂಟ್ನಲ್ಲಿ. ಇಡೀ ನಗರಕ್ಕೆ ಕಾಯಿಲೆ ಹರಡುವ ಭೀತಿ. ಈ ಕಟ್ಟಡದ ಬೇಸ್ಮೆಂಟ್ನಲ್ಲಿ ನೀರು 7 ಅಡಿಯಷ್ಟು ಸಂಗ್ರಹವಾಗಿ ಸೊಳ್ಳೆಗಳ ತಾಣವಾಗಿ ಮಾರ್ಪಟ್ಟಿದೆ. ಗಲೀಜು ನೀರು ಹರಿದು ಹೋಗಲು ಸರಿಯಾದ ವ್ಯವಸ್ಥೆ ಇಲ್ಲಿ ಇರದ ಕಾರಣ ಡ್ರೈನೇಜ್ನಲ್ಲಿ ಹರಿಯಬೇಕಾದ ನೀರು ಇಲ್ಲಿ ಸಂಗ್ರಹವಾಗಿದೆ. ಕಟ್ಟಡದ ಅಕ್ಕಪಕ್ಕದಲ್ಲಿ ಹೋಟೆಲ್ ಹಾಗೂ ಫಾಸ್ಟ್ ಫುಡ್ ಅಂಗಡಿಗಳ ಜೊತೆಗೆ ಸಾಕಷ್ಟು ಜನನಿಬಿಡ ಪ್ರದೇಶ ಇದಾಗಿದೆ. ಹೀಗಾಗಿ ಈ ಡ್ರೈನೇಜ್ ನೀರಿನ ಸಂಗ್ರಹದಿಂದ ಜನರಿಗೆ ರೋಗ ಹರಡುವ ಆತಂಕ ಎದುರಾಗಿದೆ. ಪಾಲಿಕೆ ಅಧಿಕಾರಿಗಳ ಎಚ್ಚರಿಕೆ ನೋಟಿಸಿಗೂ ಕ್ಯಾರೆ ಅನ್ನದ ಕಟ್ಟಡದ ಕಮಿಟಿ. ವಾರಗಳ ಹಿಂದೆ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಲ್ಲಿಗೆ ಭೇಟಿ ನೀಡಿ ಎಚ್ಚರಿಕೆ ನೋಟಿಸ್ ನೀಡಿದ್ದರು. ಡ್ರೈನೇಜ್ ನೀರು ನಿಲ್ಲದಂತೆ ಕ್ರಮಕ್ಕೆ ಸೂಚಿಸಿದ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ ವಿಚಾರಕ್ಕೆ ಫೈನ್ ಕೂಡ ವಿಧಿಸಿದ್ದರು. ಆದರೆ ಎಚ್ಚರಿಕೆ ನೋಟಿಸಿಗೂ ಕ್ಯಾರೆ ಅನ್ನದ ಕಟ್ಟಡದ ಕಮಿಟಿ ಫೈನ್ ಕೂಡ ಕಟ್ಟಿಲ್ಲ. ಇನ್ನು ಇಲ್ಲಿ ಸಂಗ್ರಹವಾಗಿರೋ ಡ್ರೈನೇಜ್ ನೀರು ಖಾಲಿ ಮಾಡೋ ಕೆಲಸಕ್ಕೂ ಕೈ ಹಾಕಿಲ್ಲ. ಹೀಗಾಗಿ ಇಂದು ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ಭೇಟಿ ನೀಡಿದ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸುಧೀರ್ ಕುಮಾರ್ ಶೆಟ್ಟಿ ಕಟ್ಟಡ ಸಮಿತಿಯವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಟ್ಟಡ ಮಾಲೀಕರಾದ ಭಾವ ಬಿಲ್ಡರ್ಸ್ ಹಾಗೂ ಕಟ್ಟಡದ ಸಮಿತಿಗೆ ನೋಟಿಸ್ ಜಾರಿ ಮಾಡಿ ಸೂಕ್ತ ಕ್ರಮಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಡೆಂಗ್ಯೂ ನಿರ್ಮೂಲನೆಗೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇರೋ ದಕ್ಷಿಣ ಕನ್ನಡ ಜಿಲ್ಲಾಡಳಿತ.
ರಾಜ್ಯದಲ್ಲಿ ಡೆಂಗ್ಯೂ ಹೆಚ್ಚಳವಾದಾಗ ಜಿಲ್ಲೆಯಿಂದಲೇ ಲಾರ್ವಾ ನಿರ್ಮೂಲನಾ ಕೇಂದ್ರಕ್ಕೆ ಆರೋಗ್ಯ ಸಚಿವರು ಚಾಲನೆ ನೀಡಿದರು. ಇದಾದ ಬಳಿಕ ಸಾಕಷ್ಟು ಕಡೆಗಳಲ್ಲಿ ಲಾರ್ವಾ ನಿರ್ಮೂಲನೆ ಮಾಡುವ ಕೆಲಸ ಕೂಡ ಆಗಿತ್ತು. ಆದ್ರೆ ಈ ಸಹಕಾರಿ ಭವನದ ಬೇಸ್ಮೆಂಟ್ನಲ್ಲಿ ನಿಂತಿರೋ ಡ್ರೈನೇಜ್ ನೀರಿನಿಂದ ಇಡೀ ನಗರಕ್ಕೆ ಹಲವು ಕಾಯಿಲೆ ಹರಡುವ ಅಪಾಯ ಇದೆ. ಹೀಗಾಗಿ ಕಟ್ಟಡ ಮಾಲೀಕರ ವಿರುದ್ಧ ಸೂಕ್ತ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮಂಗಳೂರಿನ ಹೃದಯ ಭಾಗದಲ್ಲಿರತಕ್ಕಂತಹ ರಾವ್ ಆ್ಯಂಡ್ ರಾವ್ ಸರ್ಕಲ್ನ ಪಕ್ಕದಲ್ಲಿರತಕ್ಕಂತಹ ಸಹಕಾರಿ ಭವನದ ಈ ಬೇಸ್ಮೆಂಟಿಗೆ ಇವತ್ತು ನಾವು ಬಂದಿದ್ದೇವೆ. ಸಾಕಷ್ಟು ಕಂಪ್ಲೇಂಟ್ ಈ ಪ್ರದೇಶದಿಂದ ಬಂದಿತ್ತು. ಈ ಒಂದು ಬಿಲ್ಡಿಂಗನ್ನು ಹಿಂದೂಸ್ತಾನ್ ಭಾವ ಎಂಬಂತಹ ಬಿಲ್ಡರ್ ಈ ಒಂದು ಬಿಲ್ಡಿಂಗನ್ನು ಮಾಡಿರುವಂಥದ್ದು. ಇದರ ಬೇಸ್ಮೆಂಟಲ್ಲಿ ಪೂರ್ತಿಯಾಗಿ ಸುಮಾರು 5 ರಿಂದ 6 ಫೀಟಿನಷ್ಟು ಇಡೀ UGDಯ ಈ ಸೀವೇಜ್ ತುಂಬಿಕೊಂಡಿದೆ. ಅದರ ಜೊತೆಗೆ ಸಾಕಷ್ಟು ಇಲ್ಲಿ ಸೊಳ್ಳೆಗಳ ಒಂದು ಉತ್ಪತ್ತಿಯ ಕೇಂದ್ರವು ಕೂಡ ಇವತ್ತು ಆಗಿದೆ. ಹಾಗಾಗಿ ನಾನು ಪರಿಶೀಲನೆಯನ್ನು ಮಾಡಿದ್ದೇನೆ. ತಕ್ಷಣ ನಮ್ಮ ಆಯುಕ್ತರ ಮುಖಾಂತರ ಈ ಒಂದು ಬಿಲ್ಡಿಂಗಿನ ಅಸೋಸಿಯೇಷನ್ ಇರ್ಬೋದು, ಇಲ್ಲದ್ರೆ ಬಿಲ್ಡರಿಗೆ ತಾವು ತಕ್ಷಣ ನೋಟಿಸ್ ಕೊಡುವುದರ ಮುಖಾಂತರ ಈ ಒಂದು ಏನು ಡ್ರೈನೇಜಿನ ಸಿವೇಜ್ ಇದೆ ತಕ್ಷಣ ಇದನ್ನು ತೆರವುಗೊಳಿಸಿ ಈ ಶುಚಿತ್ವವನ್ನು ಕಾಪಾಡುವುದರ ಮುಖಾಂತರ ಮಂಗಳೂರಲ್ಲಿ ಡೆಂಗ್ಯೂ ಹರಡದಂತೆ ಈಗಾಗಲೇ ನಾವು ಭಾಳಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೇವೆ. ಆದರೆ ಇಲ್ಲಿ ಬಂದು ನೋಡುವಾಗ ಇದೊಂದು ಡೆಂಗ್ಯೂ ಒಂದು ಸೊಳ್ಳೆಯ ಉತ್ಪತ್ತಿಯ ಕೇಂದ್ರವಾಗಿ ಇವತ್ತು ಮಾರ್ಪಾಡಾಗಿದೆ. ಹಾಗಾಗಿ ತಕ್ಷಣ ಮಹಾನಗರ ಪಾಲಿಕೆಯ ಮುಖಾಂತರ ಇವರಿಗೆ ನೋಟಿಸ್ ಕೊಟ್ಟು ಇಲ್ಲಿ ಅದನ್ನು ಶುಚಿತ್ವಗೊಳಿಸುವಂಥ ಕೆಲಸವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಈ ಸಂದರ್ಭದಲ್ಲಿ ಮಾಡ್ತೇನೆ ಎಂಬಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದು ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆಗಿರುವಂತಹ ಸುಧೀರ್ ಶೆಟ್ಟಿ ಕಣ್ಣೂರು ಅವರ ಮಾತುಗಳು. ಜೊತೆಗೆ ಒಂದ್ ಕಡೆ ರಾಜ್ಯಾದ್ಯಂತ ಮರಣ ಮೃದಂಗ ಬಾರಿಸ್ತಾ ಇರುವಂತಹ ಮಹಾಮಾರಿ ಡೆಂಗ್ಯೂ, ಜೊತೆಗೆ ಮತ್ತೊಂದೆಡೆ ಸೊಳ್ಳೆಯ ಉತ್ಪತ್ತಿ ತಾಣವಾಗಿ ಮಾರ್ಪಾಟಾಗ್ತಾ ಇರುವಂತಹ ರಾವ್ ಆ್ಯಂಡ್ ರಾವ್ ವೃತ್ತದ ಬಳಿಯ ಈ ಒಂದು ಕಟ್ಟಡ. ಸ್ವಲ್ಪ ಗಮನಿಸಿ ಅಲ್ಲಿ ದೃಶ್ಯಾವಳಿಗಳನ್ನ, ಯಾವ ರೀತಿ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಹೋರಾಡ್ತಾ ಇದೆ ಅನ್ನುವಂಥದ್ದು ತಾವುಗಳು ಗಮನಿಸಬಹುದು. ಸ್ವಲ್ಪ ಉತ್ಪತ್ತಿಯಾಗಿ ಯಾವ ರೀತಿ ಅಲ್ಲಿ ಹಾರಾಟವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಮ ಕ್ಯಾಮರಾ ಕಣ್ಣಿಗೆ ನೋಡಿ, ನಮ್ಮ ಕ್ಯಾಮರಾ ಕಣ್ಣಿಗೆ ಆ ರೀತಿ ಸಿಗುತ್ತೆ ಅಂತ ಬಂದಾಗ ವೆರಿ ಸಿಂಪಲ್. ಅಲ್ಲಿ ನಮ್ಮ ಕ್ಯಾಮರಾಮನ್ ಆಗಿರುವಂತಹ ಶಿವು ಅವರು ಅಲ್ಲಿ ಶೂಟಿಂಗನ್ನು ಮಾಡ್ತಾ ಇರುವಂತಹ ಸಂದರ್ಭ ಸ್ವಲ್ಪ ಗಮನಿಸಿ. ಬಹುಶಃ ನಮಗೆ ಇಲ್ಲಿ ಭಯ ಇರುವಂಥ ಆತಂಕ ಇರುವಂಥ ನಮ್ಮ ಕ್ಯಾಮರಾಮ್ಯಾನ್ಗಳ ಮೇಲೆಯೂ ಕೂಡ, ಯಾಕೆಂದರೆ ನಮ್ಮ ಕ್ಯಾಮರಾಮ್ಯಾನ್ ಶಿವು ಅವರು ಅವರ ಒಂದು ವೃತ್ತಿಪರತೆಯನ್ನು ಇಲ್ಲಿ ತೋರಿಸಿದ್ದಾರೆ, ಪ್ರಾಮಾಣಿಕವಾಗಿ ಅವರ ವೃತ್ತಿಯನ್ನು ನಿರ್ವಹಿಸಿದ್ದಾರೆ. ಗಮನಿಸ್ಬೋದು ಅಲ್ಲಿ ಆ ರೀತಿ ಸೊಳ್ಳೆ ಉತ್ಪತ್ತಿಯಾಗುತ್ತೆ ಅಂತ ಬಂದಾಗ ನಾಟ್ ಓನ್ಲಿ ನಮ್ಮ ಕ್ಯಾಮರಾಮ್ಯಾನ್, ಜೊತೆಗೆ ಅಲ್ಲಿ ಸುಧೀರ್ ಶೆಟ್ಟಿ ಕಣ್ಣೂರು ಅವರಿಗೆ ಕೂಡ ನಾವು ಈ ಒಂದು ವಿಚಾರದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕೆ ಅಂತ ಬಂದಾಗ ಇಂಥ ಒಂದು ದಪ್ಪ ಚರ್ಮದ ಅಧಿಕಾರಿಗಳು ಇದ್ದಾರೆ ಅಂತ ಬಂದಾಗ ಆ ಒಂದು ಜಾಗವನ್ನು ಅವರು ಕೂಡ ಧೈರ್ಯದಿಂದ ಹೋಗಿ ನೋಡ್ತಾ ಇದ್ದಾರೆ ಅಂತ ಬಂದಾಗ, ಯಾಕಂದರೆ ಡೆಂಗ್ಯೂ ಅನ್ನುವಂಥದ್ದು ಎಷ್ಟು ಮಹಾಮಾರಿ, ಜೊತೆಗೆ ಎಷ್ಟು ಡೇಂಜರಸ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ಕೂಡ ಗೊತ್ತಿದೆ. ಹಾಗಿದ್ದಾಗ ನಮ್ಮ ಶಿವು ಅವರು ಅವರ ಕ್ಯಾಮರಾ ಕಣ್ಣಿಗೆ ತೆಗೆದಿರುವಂತಹ ಈ ಒಂದು ದೃಶ್ಯಾವಳಿ ಇದು ಗಮನಿಸಬಹುದು. ಆ ಕಮರ್ಷಿಯಲ್ ಕಟ್ಟಡ ಏನಿದೆ ನೋಡಿ, ಆ ಕಮರ್ಷಿಯಲ್ ಕಟ್ಟಡದ ಕೆಳಭಾಗದಲ್ಲಿ, ಆ ಕಮರ್ಷಿಯಲ್ ಕಟ್ಟಡದ ಬೇಸ್ಮೆಂಟ್ನಲ್ಲಿ 7 ಅಡಿಯಷ್ಟು ನೀರು ಸಂಗ್ರಹವಾಗಿ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಮಾರ್ಪಾಡಾಗಿದೆ. ಇದು ಯಾವ ರೀತಿ ನೀರು ಅಂತ ಬಂದಾಗ ಡ್ರೈನೇಜ್ನ ನೀರು, ಅಂದರೆ ಡ್ರೈನೇಜ್ನ ನೀರು ಅಲ್ಲಿ ನಿಲ್ತದೆ. ಡ್ರೈನೇಜ್ನ ನೀರು ನಿಲ್ಲದಂತೆ ಕ್ರಮಕ್ಕೆ ಅಧಿಕಾರಿಗಳು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅಂದರೆ ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿತ್ತು ಈ ಕಟ್ಟಡದ ಕೆಳಗಡೆ ಈ ರೀತಿ ಡ್ರೈನೇಜ್ ನೀರು ನಿಲ್ತಾ ಇದೆ, ಮನುಷ್ಯ ಇವರು ಅಥವಾ ಪ್ರಾಣಿಗಳ ಅನ್ನುವಂಥದ್ದು ಆಗುತ್ತೆ ನೋಡುವಾಗ. ಸ್ವಲ್ಪ ಗಮನಿಸಿ, ಇದು ಆ ಕಮರ್ಷಿಯಲ್ ಕಟ್ಟಡ ಯಾವ ರೀತಿ ಇದೆ ನೋಡಿ, ಆ ಕಟ್ಟಡದ ಕೆಳಗಡೆ ಈ ರೀತಿ ಇದೆ ಅಂತ ಬಂದಾಗ ಯಾವ ರೀತಿ ಸೊಳ್ಳೆಗಳು ಹಾರಾಡ್ತಾ ಇದೆ ಸ್ವಲ್ಪ ಗಮನಿಸಿ, ಹೇಗೆ ಕಾಣ್ತಾ ಇದೆ ಅನ್ನುವಂಥದ್ದು. ಒಂದು ವೇಳೆ ಇಲ್ಲಿಂದ ಈ ರೀತಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಇಡೀ ನಗರಕ್ಕೆ ಇವರುಗಳು ಫ್ರೀಯಾಗಿ ರೋಗವನ್ನು ಹಂಚುದಲ್ವಾ, ಇವರುಗಳಲ್ವಾ ಫ್ರೀಯಾಗಿ ಉಚಿತವಾಗಿ ರೋಗಗಳನ್ನು ಹಂಚ್ತಾ ಇದ್ದಾರೆ ಈ ಕಟ್ಟಡದವರು. ನಿಜವಾಗ್ಲೂ ಕೂಡ ಇವುಗಳನ್ನು ನೋಡಿದಾಗ ಹೊಟ್ಟೆ ಉರಿ ಬರುತ್ತೆ, ಈ ರೀತಿ ಮನಸ್ಥಿತಿ ಇರುವಂಥವ್ರು. ನೋಡಿ ಇದು ಸ್ವಾರ್ಥಿಗಳ ಕಟ್ಟಡ, ಅಲ್ಲಿ ಸಹಕಾರಿ ಸೌಧ ಇದೆ ನೋಡಿ, ಈ ಕಟ್ಟಡ ರಾವ್ ಆ್ಯಂಡ್ ರಾವ್ ಸರ್ಕಲ್ನ ಮೆಡಿಕಲ್ ಇದೆ ನೋಡಿ, ಆರೋಗ್ಯವನ್ನು ವೃದ್ಧಿಸುವಂಥ ಮೆಡಿಕಲ್ಗಳು ನೋಡಿ, ಮೆಡಿಕಲ್ ಇದೆ ಅಲ್ಲಿ.
ಆ ಒಂದು ಕಟ್ಟಡವನ್ನು ಸ್ವಲ್ಪ ಪ್ಲೇ ಮಾಡಿ. ಎಸ್, ಇದು ಕಟ್ಟಡ, ಇದು ಪಾಠ ಆಗಬೇಕು, ಪ್ರತಿಯೊಬ್ಬರಿಗೂ ಕೂಡ ಪಾಠ ಆಗಬೇಕು ನಾಳೆ. ಪ್ರತಿಯೊಬ್ಬರಿಗೂ ಕೂಡ ಪಾಠ ಆಗಬೇಕು ಇದು. ಯಾಕಂದರೆ ಈ ಒಂದು ಕಟ್ಟಡದ ಕೆಳಗಡೆ ಇರುವಂಥದ್ದು ಆ ಡ್ರೈನೇಜ್ ನೀರು ಶೇಖರಣೆ ಆಗಿರುವಂಥ ಒಂದು ಘಟಕಲ್ಲ, ನಾಚಿಕೆ ಆಗಬೇಕು ಇವುಗಳಿಗೆ. ಕೆಲಸ ಮಾಡಲಿಕ್ಕೆ ಸರಿಯಾಗಿ ಆಗಲ್ಲ, ಅದನ್ನು ಕ್ಲೀನ್ ಮಾಡಲಿಕ್ಕೆ ಆಗಲ್ಲ, ಹೆಸರಿಗೋಸ್ಕರ ದೊಡ್ಡ ಕಟ್ಟಡ. ಜೊತೆಗೆ ಆ ಕಟ್ಟಡ ಯಾವ ರೀತಿ ಇದೆ ಹೊರಗಿನ ಭಾಗದಲ್ಲಿ, ಒಳಗೆ ಕೆಳಗಡೆ ಯಾವ ರೀತಿ ಇದೆ, ಯಾವ ರೀತಿ ಕೆಟ್ಟು ಹೊಲಸಾಗಿದೆ ಅನ್ನುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿದೆ. ಜೊತೆಗೆ ಅಲ್ಲಿ ಮೆಡಿಕಲ್ ಇದೆ, ಹೋಟೆಲ್ಗಳಿವೆ, ಫಾಸ್ಟ್ ಫುಡ್ ಅಂಗಡಿಗಳಿವೆ. ಜೊತೆಗೆ ಇದರಿಂದ ಉತ್ಪತ್ತಿಯಾಗಿರುವಂತಹ ಸೊಳ್ಳೆಗಳು ಏನಿದೆ ಅಲ್ಲಿ ಬರುವಂತಹ ಜನರನ್ನು ಕಚ್ಚಿ ತದನಂತರ ಅಲ್ಲಿ ಏನಾಗುತ್ತೆ, ಇಡೀ ನಮ್ಮ ಮಂಗಳೂರು ನಗರಕ್ಕೆ ಇದು ರೋಗವನ್ನು ಫ್ರೀಯಾಗಿ ಹಬ್ಬಿಸುವಂಥ ಒಂದು ಜಾಲ, ಕೊಂಪೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನೋಡಿ ಯಾವ ರೀತಿ ಇದೆ ಅನ್ನುವಂಥದ್ದು. ಅಲ್ಲಿ ನಾಟ್ ಓನ್ಲಿ ಅಲ್ಲಿ ಕೆಳಗಡೆ ಬೇಸ್ಮೆಂಟ್, ಅಲ್ಲಿ ಅವರುಗಳ ಹಣೆ ಬರವೇ ಇಷ್ಟು ಅನ್ನುವಂಥದ್ದು ಕಾಣುತ್ತೆ ಇದನ್ನೆಲ್ಲ ನೋಡಿದಾಗ. ನೋಡಿ ಯಾವ ರೀತಿ ಇದೆ ಅನ್ನುವಂಥದ್ದು. ಇದೆಲ್ಲವೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆ ಗಮನಕ್ಕೆ ಬಂದಿದೆಯಾ ಅಂತ ಬಂದಾಗ ಎಸ್ ಬಂದಿದೆ ಅಂತೆ. ಅವ್ರುಗಳಿಗೆ ಅಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗಿ ಅಲ್ಲಿ ಅವರುಗಳಿಗೆ ಅಲರ್ಟನ್ನು ಕೊಡ್ತಾರೆ, ಜೊತೆಗೆ ಅವರುಗಳಿಗೆ ಎಚ್ಚರವನ್ನು ಮೂಡಿಸ್ತಾರೆ, ಜೊತೆಗೆ ಫೈನನ್ನು ಹಾಕ್ತಾರೆ. ತದನಂತರವೂ ಕೂಡ ಅದು ಅದೇ ರೀತಿ ಇರುತ್ತೆ, ಡೋಂಟ್ ಕೇರ್. ಎಸ್, ತದನಂತರವೂ ಕೂಡ ಅದು ಅದೇ ರೀತಿ ಇರುತ್ತೆ. ಯಾವುದೇ ರೀತಿಯ ಅಲ್ಲಿ ಕ್ಲೀನ್ ಮಾಡುವಂಥದ್ದು ಅಥವಾ ನೀರನ್ನು ನಿಲ್ಲದ ರೀತಿಯಲ್ಲಿ ನೋಡುವಂಥದ್ದು ಯಾವುದು ಕೂಡ ಬಿದ್ದೋಗಿಲ್ಲ. ಯಾಕಂದರೆ ರೋಗ ಬಂದರೆ ಯಾರೋ ಜನಸಾಮಾನ್ಯಗೆಲ್ಲ ಬರುತ್ತೆ, ನಮಗೇನು ಬರುತ್ತೆ ಅನ್ನುವಂಥ ಮೈಂಡ್ಸೆಟ್ಟಲ್ಲಿ ಇದ್ದಂತಿದೆ ಆ ದಪ್ಪ ಚರ್ಮದವರು. ಸೊ ಆ ರೀತಿಯ ಒಂದು ಅವ್ಯವಸ್ಥೆ ನಮ್ಮ ಮಂಗಳೂರಿನಲ್ಲಿ ಇದೆ. ಸೊ ಗಮನಿಸ್ತಾ ಇದ್ದೀರಿ. ಪಾಲಿಕೆ ಅಧಿಕಾರಿಗಳ ಎಚ್ಚರಿಕೆ ನೋಟಿಸ್ಗೂ ಕೂಡ ಕ್ಯಾರೆ ಅನ್ನದಂತಹ ಕಟ್ಟಡ ಸಮಿತಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಡ್ರೈನೇಜ್ನಲ್ಲಿ ಹರಿಯಬೇಕಾಗಿರುವಂತಹ ನೀರೇನಿದೆ ನೋಡಿ, ಬೇಸ್ಮೆಂಟ್ನಲ್ಲಿ ಹರಡ್ತಾ ಇದೆ. ಯಾವ ರೀತಿ ಅಂತ ಬಂದಾಗ ನಮ್ಮ ಮನೆಗಳಿಗೆ ಎಲ್ಲಾದರೂ ಸ್ವಲ್ಪ ನೀರು ನಿಂತಿದೆ ಅಂತ ಬಂದಾಗ ಬರ್ತಾರೆ, ಫೈನನ್ನು ಹಾಕ್ತಾರೆ. ಆ ರೀತಿ ಇದ್ದಾಗ ಇಂತಹ ವಾಣಿಜ್ಯ ಕಟ್ಟಡಗಳ ಕತೆ ಏನು, ಇವ್ರುಗಳನ್ನು ಕೇಳೋರು ಯಾರು, ಹೇಳೋರು ಯಾರು ಅನ್ನೋಂಥ ಪ್ರಶ್ನೆ ಬರುತ್ತೆ. ಸೊ ಪ್ರಶ್ನೆಯನ್ನು ಮಾಡಬೇಕು. ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಯನ್ನು ಮಾಡ್ತೀನಿ. ಇನ್ನು ಮುಂದಕ್ಕೆ ಮಂಗಳೂರು ಪಾಲಿಕೆ ಆಯುಕ್ತರಾಗಿರುವಂತಹ ಆನಂದ್ ಅವರಿಗೆ ಕೂಡ ಕರೆಯನ್ನು ಮಾಡಬೇಕು, ಈ ಬಗ್ಗೆ ಮಾಹಿತಿಯನ್ನು ಕೇಳಬೇಕು. ಏನಾಗಿದೆ ಸರ್, ಏನು ಕ್ರಮವನ್ನು ಕೈಗೊಳ್ಳುತ್ತೀರಿ ಇವ್ರುಗಳಿಗೆ ಅನ್ನುವಂಥದ್ದು. ಯಾಕಂದರೆ ಇವ್ರುಗಳಿಗೆ ಕೈಗೊಳ್ಳುವಂಥ ಕ್ರಮ ಮುಂದೆ ಯಾರು ಕೂಡ ಇಂತಹ ಒಂದು ಅಸಡ್ಡೆಯನ್ನು ತೋರುವಂಥದ್ದು, ನಿರ್ಲಕ್ಷ್ಯವನ್ನು ಮಾಡುವಂಥದ್ದು ಯಾರು ಕೂಡ ಮಾಡಬಾರ್ದು. ಸೊ ಆ ನಿಟ್ಟಿನಲ್ಲಿ ಅದೇ ಸುಧೀರ್ ಶೆಟ್ಟಿ ಕಣ್ಣೂರು ಅವರು, ಮೇಯರ್ ಅವರು ಅವರ ಒಂದು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಸೊ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಜೊತೆಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ರಾಜೇಶ್ ಅವರಿದ್ದಾರೆ, ನ್ಯೂಸ್ ಡೆಸ್ಕ್ ಚೀಫ್. ರಾಜೇಶ್ ಅವರೇ ನಮಸ್ತೆ. ನಮಸ್ತೆ ರಾಜೇಶ್ ಅವರೇ. ಸದ್ಯ ಒಂದ್ ಕಡೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಆರೋಗ್ಯ ಇಲಾಖೆ ಡೆಂಗ್ಯೂ ಇನ್ನಿಲ್ಲದಂತೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಮತ್ತೊಂದೆಡೆ ಇಂತಹ ಒಂದು ಸೋಕಾಲ್ಡ್ ಕಮರ್ಷಿಯಲ್ ಕಟ್ಟಡದ ದಪ್ಪ ಚರ್ಮದ ಮಾಲಕರೇನಿದ್ದಾರೆ ನೋಡಿ, ಇದನ್ನು ಕ್ಯಾರೆ ಅಂತ ಇಲ್ಲ. ಬಹುಶಃ ಈ ಒಂದು ಕಟ್ಟಡದ ಕೆಳಗಡೆ ಇರುವಂಥ ಬೇಸ್ಮೆಂಟ್ನಲ್ಲಿ 7 ಅಡಿಯಷ್ಟು ನೀರು ಸಂಗ್ರಹವಾಗಿದೆ, ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಮಾರ್ಪಾಡಾಗ್ತಾ ಇದೆ. ನಮ್ಮ ಮಂಗಳೂರಿಗೆ ಫ್ರೀಯಾಗಿ ಇವುಗಳು ರೋಗವನ್ನು ಹರಡಿಸ್ತಾರೆ ಅನ್ನುವಂಥ ಒಂದು ಭಯ, ಆತಂಕ ಶುರುವಾಗಿದೆ. ಏನು ಹೇಳ್ತೀರಾ ರಾಜೇಶ್ ಅವರೇ? ಖಂಡಿತ ನಿತಿನ್, ಇದು ಏನಂತ ಹೇಳಿದ್ರೆ ಒಂದು ಕಡೆ ಆಘಾತಕಾರಿ ವಿಚಾರ, ಮತ್ತೊಂದು ಆತಂಕಕಾರಿ ವಿಚಾರ. ಯಾಕಂತ ಹೇಳಿದ್ರೆ ಈ ಒಂದು ಇಷ್ಟೊಂದು ಇದರಲ್ಲಿ ಏನು ಡೆಂಗು ಹೆಚ್ಚಳ ಆಗ್ತಾ ಇದೆ, ಈ ಒಂದು ಸಂದರ್ಭದಲ್ಲಿ ಎಲ್ಲ ಜಿಲ್ಲಾಡಳಿತ ಇರ್ಬೋದು, ಎಲ್ಲರೂ ಕೂಡ ಡೆಂಗುವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಏನು ನಗರದ ಹೃದಯ ಭಾಗ ಅಂತ ಹೇಳ್ಬೋದು, ರಾವ್ ಸರ್ಕಲ್ ನ ಈ ಒಂದು ಕಟ್ಟಡದಲ್ಲಿ ಇಷ್ಟು ಗಲೀಜು ನೀರು ಏನು ಡ್ರೈನೇಜ್ ವಾಟರ್ಗಳು ಒಂದು ನಿಂತು ಒಂದು ಸೊಳ್ಳೆ ಉತ್ಪತ್ತಿನ ಕಾರಣ ಆಗಿದೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಒಂದು ಆತಂಕ. ಯಾಕೆಂತ ಹೇಳಿದ್ರೆ ರೋಗ ಹರಡುದೇ ಸೊಳ್ಳೆಗಳಿಂದ, ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ರೋಗಗಳು ಈ ಒಂದು ಸೊಳ್ಳೆಗಳಿಂದ ಬರ್ತದೆ. ಅಂದ್ರೆ ಅದರಲ್ಲಿ ಈಗ ಪ್ರಮುಖವಾಗಿ ಡೆಂಗ್ಯೂ ಇರುವಂತದ್ದು, ಜೊತೆಗೆ ಮಲೇರಿಯಾ ಮತ್ತು ಬೇರೆ ರೋಗಗಳು. ಈ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಗಲೀಜು ನೀರು ಅಲ್ಲಿ ಸಂಗ್ರಹ ಆಗಿದ್ರು ಕೂಡ ಅದರ ಬಗ್ಗೆ ಆ ಕಟ್ಟಡದವರು ಯಾವುದೇ ರೀತಿಯಾದಂತಹ ಒಂದು ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳುವಂತ ಒಂದು ಕಡೆಯಲ್ಲಿ. ಮತ್ತೆ ಇಂತಹ ಕಟ್ಟಡಗಳು ಖಾಲಿ ಇದು ಕೇವಲ ಇದೊಂದು ಈಗ ಕಂಡಿರುವಂತಾಗಿರ್ಬೋದು, ಇಂಥ ಸಾಕಷ್ಟು ಕಟ್ಟಡಗಳು ಇಲ್ಲಿ ನಗರದಲ್ಲಿ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲವ ನಿಯಮಗಳನ್ನ ಮೀರಿಕೊಂಡು ಒಂದು ಕಟ್ಟಡಗಳನ್ನು ಕಟ್ಟುವ ಸಂದರ್ಭದಲ್ಲಿ ಅಲ್ಲಿ ಡ್ರೈನೇಜ್ ವ್ಯವಸ್ಥೆಗಳನ್ನಿರ್ಬೋದು, ಅದನ್ನ ಏನ್ ಪಾರ್ಕಿಂಗ್ ಜಾಗ ಅಂತ ಮಾಡಿರ್ತಾರೆ, ಅಲ್ಲಿ ನೀರು ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆಗಳನ್ನ ಅವ್ರು ಮಾಡಿರುವುದಿಲ್ಲ. ಹೆಚ್ಚಿನ ಕಡೆಗಳಲ್ಲಿ ಇಂಥ ಅವ್ಯವಸ್ಥೆಗಳು ಇದೆ. ಆದ್ರೆ ಇದು ಮಾತ್ರ ತೀರಾ ಒಂದು ನಿರ್ಲಕ್ಷ್ಯದ ಪರಮಾವಧಿ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಂಥ ಒಂದು ಸಂದರ್ಭದಲ್ಲಿ ಈಗ ಬಹಳಷ್ಟು ಜಾಗ್ರತೆ ವಹಿಸಬೇಕು ಅಂತ ಹೇಳುವಂತ ಒಂದು ಜಾಗೃತ ಕಾರ್ಯಕ್ರಮಗಳು ನಡೀತಿರೋ ಸಂದರ್ಭದಲ್ಲಿ
ಸಂದರ್ಭದಲ್ಲಿ Correct. ಅಧಿಕಾರಿಗಳು ನೋಟಿಸ್ ಕೊಟ್ಟರು ಕೂಡ ನೋಟಿಸ್ಗೂ ಕ್ಯಾರ್ ಅನ್ನದೆ ಫೈನ್ ಕಟ್ಟಲಿಕ್ಕೂ ರೆಡಿ ಇಲ್ಲದೆ ಅದ್ರ ಜೊತೆಗೆ ಅಲ್ಲಿ ಏನು ಆ ಡ್ರೈನೇಜ್ ನೀರು ಸಂಗ್ರಹವಾಗಿದೆ ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಕೂಡ ಆ ಕಟ್ಟಡದವರು ಒಪ್ಪುತ್ತಾ ಇಲ್ಲ ಅಂತ ಹೇಳುವಂತದ್ದು ನಿಜಕ್ಕೂ ದುರದೃಷ್ಟ. ಇದಕ್ಕೆ ಇವರು ನಿಜವಾಗಿ ಅಧಿಕಾರಿಗಳು ಇವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಬೇಕು. ಯಾಕಂತ ಹೇಳಿದ್ರೆ ಇಂಥ ಒಂದು ಅಂದ್ರೆ ಪ್ರಮುಖವಾಗಿ ಆ ಏನು ಬಿಲ್ಡರ್ ಇದ್ದಾರೆ, ಅದನ್ನು ನಿರ್ಮಾಣ ಮಾಡಿದಂತ ಬಿಲ್ಡರ್ ಇದ್ದಾರೆ, ಆ ಬಿಲ್ಡರ್ ಮೇಲೆ ಕ್ರಮ ಕೈಗೊಳ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲ ನಿಯಮಗಳನ್ನ ಗಾಳಿಗೆ ದೂರ ಅಲ್ಲಿ ಡ್ರೈನೇಜ್ ವ್ಯವಸ್ಥೆಯನ್ನು ಸರಿಯಾಗಿ ನೀರು ಹೋಗ್ಲಿಕ್ಕೆ ವ್ಯವಸ್ಥೆಗಳನ್ನು ಮಾಡದೆ ಅದನ್ನು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಕಟ್ಟಡದಲ್ಲಿ ಈಗ ಸಾಕಷ್ಟು ಏನು ಹೋಟೆಲ್ ಇದೆ ಹತ್ತಿರದಲ್ಲಿ, ಅದರ ಎದುರಲ್ಲಿ ಏನು ಫಾಸ್ಟ್ ಫುಡ್ ಅಂಗಡಿಗಳಿದೆ, ಈ ಕಡೆಯಲ್ಲಿ ಎಲ್ಲರೂ ಜನಸಂಖ್ಯೆ ಹೆಚ್ಚು ಜನ ನಿಬಿಡವಾದಂತ ಒಂದು ಪ್ರದೇಶದಲ್ಲೇ ಇದಿರುವಂತದ್ದು. ಹೀಗಾಗಿ ಅಲ್ಲಿ ಬರುವಂತ ಅಷ್ಟು ಸಾವಿರಾರು ಜನ ಓಡಾಡ್ತಾರೆ. ಅಂತ ಒಂದು ಜಾಗದಲ್ಲಿ ಈ ರೀತಿಯ ಒಂದು ಸೊಳ್ಳೆ ಉತ್ಪತ್ತಿ ತಾಣ ಇದೆ ಅಂತ ಹೇಳಿದ್ರೆ ಎಷ್ಟು ಜನರಿಗೆ ರೋಗ ಹರಡಬಹುದು ಅಂತ ಹೇಳುವಂತದನ್ನ ಇಲ್ಲಿ ಊಹಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆದ್ರೆ ಏನು ಅಧಿಕಾರಿಗಳು ಹೋಗಿ ಅಲ್ಲಿ ಒಂದು ಎಚ್ಚರಿಕೆಯನ್ನು ನೀಡ್ತಾರೆ, ಎಚ್ಚರಿಕೆ ನೀಡಿದ ಬಳಿಕವೂ ಕೂಡ ಅವರು ಒಂದು ಅದನ್ನ ಸರಿಯಾಗಿ ಸರಿಪಡಿಸುವಂತ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಅವರ ಏನು ಉದ್ದಟದ ನಂತರ ಹೇಳ್ಬೋದು. ಹೀಗಾಗಿ ಏನೀಗ ಇವರು ನಗರ ಪಾಲಿಕೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಅವ್ರ ಮೇಲೆ ಈಗ ನೋಟಿಸ್ ನೀಡುದು ಮಾತ್ರ ಅಲ್ಲ, ಅವರು ಆ ಕಟ್ಟಡದ ಮಾಲೀಕರಿದ್ದಾರೆ ಅವರಿಗೆ ಒಂದು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಾದ ಅಗತ್ಯ ಖಂಡಿತ ಇದೆ. ಎಸ್ ಎಸ್ ರಾಜೇಶ್ವರ, ಜೊತೆಗೆ ಈ ಬೇಸ್ಮೆಂಟ್ ಏನಿದೆ ನೋಡಿ, ಆ ಬೇಸ್ಮೆಂಟ್ ಈ ಮಳೆಗಾಲದಲ್ಲಿ ಈ ರೀತಿ ಮುಳುಗಡೆಯಾಗಿದೆ ಅಥವಾ ಈ ಹಿಂದೆ ಆ ಬೇಸ್ಮೆಂಟ್ ಕೆಲಸಕ್ಕೆ ಬರುತ್ತಾ? ಅಂದ್ರೆ ಯೂಸ್ಲೆಸ್ ಬೇಸ್ಮೆಂಟ್ ಅದು ಹೇಗೆ ಕತೆ ಏನು? ಅಂದ್ರೆ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಅಲ್ಲಿ ಡ್ರೈನೇಜ್ನ ನೀರುಗಳು ಕಂಡು ಬರ್ತಾ ಇದೆ, ಅಂದ್ರೆ ಎಷ್ಟು ಬೇಸ್ಮೆಂಟ್ ಅದು ಅದೇ ಯೂಸ್ಲೆಸ್ ಬೇಸ್ಮೆಂಟ್ ಅಥವಾ ಅಲ್ಲಿ ಏನು ಆ ಕತೆ? ಇಲ್ಲ, ಇದು ಈ ಒಂದು ಕಟ್ಟಡದ ಬಗ್ಗೆ ಈ ಹಿಂದೆ ಕೂಡ ದೂರ ಬಂದಿತ್ತು. ಯಾಕಂದ್ರೆ ಇದು ಮಳೆಗಾಲದಲ್ಲಿ ಉಂಟಾದಂತ ಒಂದು ಲೋಪ ಅಂತ ಅಲ್ಲ. ಮಳೆಗಾಲದಲ್ಲಿ ಏನು ಡ್ರೈನೇಜ್ ಅಲ್ಲಿ ನೀರು ಉಕ್ಕಿ ಬಂತು, ಅದು ಅಲ್ಲಿ ಸಂಗ್ರಹ ಆಯ್ತು, ಹೋಗ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳುವಂತದಲ್ಲ. ಇಲ್ಲಿ ಏನು ಡ್ರೈನೇಜ್ ವ್ಯವಸ್ಥೆಯೇ ಸರಿ ಮಾಡದ ಕಾರಣ ಅಲ್ಲಿ ವರ್ಷದ 365 ದಿನ ಕೂಡ ಇದು ಈ ರೀತಿ ಇರುವಂತ ಹೇಳೋದು ಈ ಹಿಂದೆ ಕೂಡ ಗೊತ್ತಾಗಿತ್ತು. ಈ ಹಿಂದೆ ಕೂಡ ಒಂದು ಅಧಿಕಾರಿಗಳಲ್ಲಿ ಎಚ್ಚರಿಕೆಯನ್ನು ನೀಡಿದ್ರು, ಆರೋಗ್ಯ ಅಧಿಕಾರಿಗಳು ನಗರ ಪಾಲಿಕೆಯಿಂದ ಹೋಗಿದ್ರು, ಅವರು ಆಗಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ರು. ಆದ್ರೆ ಅದರನ್ನು ಒಂದು ಅಷ್ಟಾಗಿ ಅದು ಯಾವುದೇ ಕ್ರಮವನ್ನ ಕೈಗೊಳ್ಳಿಲ್ಲ. ಅಂದ್ರೆ ಕೇವಲ ನೋಟಿಸ್ ಕೊಡೋದು ಮಾತ್ರ ಕೆಲಸ ಆಗುವಂತಲ್ಲ, ನೋಟಿಸ್ ಜೊತೆಗೆ ನೋಟಿಸ್ ನ ಏನು ಉಲ್ಲಂಘನೆ ಆಗಿದೆ, ಉಲ್ಲಂಘನೆ ಆದಾಗ ಅದಕ್ಕೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಬೇಕಿತ್ತು ಅದನ್ನ ಕೈಗೊಳ್ಳದ ಕಾರಣ ಅದನ್ನು ಈಗ ಅವರು ಟಿಕೆಟ್ ಇಸ್ ಗ್ರಾಂಟೆಡ್ ಅಂತ ಹೇಳೋ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಏನಾಗಿದೆ, ಈ ಮಳೆಗಾಲದಲ್ಲಿ ಅದರಲ್ಲೂ ಈಗ ಡೆಂಗ್ಯೂ ಹೆಚ್ಚಾಗಿರೋ ಸಂದರ್ಭದಲ್ಲಿ ಮತ್ತು ಈ ಒಂದು ರೋಗದ ಹರಡುತ್ತಿರುವ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತಿ ಕಾರ್ಯಕ್ರಮಗಳು ನಡೆಯುವಾಗ ಇದು ಜನರಿಗೆ ಹೆಚ್ಚು ಒಂದು ಗಮನಕ್ಕೆ ಬಂದಿದೆ ಮತ್ತು ಅಧಿಕಾರಿಗಳು ಕೂಡ ಹೆಚ್ಚಿನ ಒತ್ತು ನೀಡಿ ಅಲ್ಲಿ ಒಂದು ಏನು ಅಲ್ಲಿ ಹೋಗಿ ನೋಡುವಂತ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿದ್ದ ಅಂತ ಹೇಳಿದ್ರೆ ಇದು ಹಿಂದಿನಿಂದಲೂ ಅಂದ್ರೆ ಬೇಸಿಗೆ ಕಾಲದಲ್ಲಿ ಕೂಡ ಅಲ್ಲಿ ಡ್ರೈನೇಜ್ ವಾಟರ್ ಕೆಳಗಿನ ಬೇಸ್ಮೆಂಟ್ ಏನಿದೆ ಅದರಲ್ಲಿ ಸಂಗ್ರಹ ಆಗ್ತದೆ ಮತ್ತು ಅಲ್ಲಿ ವಾಸನೆಗಳು ಬರ್ತದೆ ಮತ್ತು ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ ಅಂದ್ರೆ ಈ ಹಿಂದೆ ಕೂಡ ಅಲ್ಲಿ ಆರೋಪಗಳು ಬಂದಿತ್ತು. ಆದ್ರೆ ಆ ಒಂದು ಸಂದರ್ಭದಲ್ಲಿ ಕೂಡ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳುವಂಥದ್ದು ಅದು ಒಂದು ಅಧಿಕಾರಿಗಳು ಕೂಡ ಇದರಲ್ಲಿ ಸ್ವಲ್ಪ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಈಗ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸಂಗ್ರಹ ಆಗಿದೆ ಅಂತ ಗೊತ್ತಾಗಿ ಅಧಿಕಾರಿಗಳು ಹೋಗಿದ್ದಾರೆ, ಮೇಯರ್ ಹೋಗಿ ನೋಡಿದ ಬಳಿಕವೂ ಕೂಡ ಅದಕ್ಕೆ ಒಂದು ಸರಿಯಾದ ಏನು ವ್ಯವಸ್ಥೆಗಳನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ನಿಜವಾಗಿ ಕಟ್ಟುನಿಟ್ಟಿನ ಒಂದು ಆಕ್ಷನ್ ಅನ್ನ ತಗೊಳ್ಬೇಕಾಗ್ತದೆ. ಓಕೆ, ಅಂದ್ರೆ ಈ ವ್ಯಕ್ತಿಗಳು ಹೈ ಪ್ರೊಫೈಲ್ಡ್ ವ್ಯಕ್ತಿಗಳು ಹಾಗಿದ್ದಾಗ 365 ದಿನಗಳಲ್ಲೂ ಕೂಡ ಈ ರೀತಿ ಡ್ರೈನೇಜ್ ಅಲ್ಲಿ ನಿಂತಿದ್ರು ಕೂಡ ಯಾರು ಕ್ಯಾರೆ ಮಾಡಲ್ಲ. ವಾಟ್ ಅಬೌಟ್ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಜನರು, ಅವರಿಗೆ ಕೂಡ ಅಂದ್ರೆ ಅಲ್ಲಿ ಕಮರ್ಷಿಯಲ್ ಕಟ್ಟಡ, ಅಲ್ಲಿ ವ್ಯವಹಾರ ಮಾಡ್ತಾ ಇರುವಂತಹ ಒಂದು ಶಾಪ್ಗಳು ಕೂಡ ಯಾರಿಗೂ ಕೂಡ ಮೂಗಿ ಇಲ್ವಾ? ಅಂದ್ರೆ ಈ ರೀತಿ ವಾಸನೆ ಬರುವಂಥದ್ದು ಅಥವಾ ಅವರ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಅಲ್ವಂಥದ್ದು ಇಲ್ವೇ ಇಲ್ವಾ? ಯಾಕಂದ್ರೆ ಈ ರೀತಿಯ ಪರಿಸ್ಥಿತಿ ಇದೆ ಅಂತ ಬಂದಾಗ ಬಹುಶಃ ಇದು ಎಲ್ಲಿ ತನಕ ಡ್ಯಾಮೇಜ್ ಆಗುತ್ತೆ ಅಂತ ಬಂದಾಗ ಜನರು ನೋಡ್ತಾ ಇದ್ದಾರೆ. ನಾಳೆ ಆ ಕಟ್ಟಡದ ಹತ್ರ ಕೂಡ ಹೋಗಲ್ಲ ಜನರು, ನಾಳೆ ಆ ಕಟ್ಟಡದ ಹತ್ರ ಕೂಡ ಹೋಗಲ್ಲ, ಅಲ್ಲಿ ಆಗಿರುವಂಥ ಬಿಸ್ನೆಸ್ಗಳೇನಿದೆ ಅದಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. 100% ಹೇಳ್ತೀನಿ. ಅಲ್ಲಿ ನ್ಯಾಚುರಲ್ ಮೆಡಿಕಲ್ಸ್ ಇದೆ, ಬಹಳಷ್ಟು ಅಲ್ಲಿ ವಾಣಿಜ್ಯ ಶಾಪ್ಸ್ಗಳಿವೆ. ಸೊ ತಮಗೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಜನರು ನೋಡ್ತಾ ಇದ್ದಾರೆ, ತಮ್ಮ ಒಂದು ಈ ಒಂದು ಗಾರ್ಬೇಜ್ ತುಂಬಿರುವಂಥ ಕೊಂಪೆ ಆಗಿರುವಂಥ ಈ ಒಂದು ಬಿಲ್ಡಿಂಗ್ಗೆ ಜನರು ಹೋಗುವಂಥದ್ದು ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸೊ ಏನು ಹೇಳ್ತೀರಿ, ಇದು ಯಾರಿಗೂ ಕೂಡ ಕ್ಯಾರ್ ಅನ್ಸಲ್ವಾ? ಏನು ಕತೆ ಇದು? ಅಂದರೆ ನಮ್ಮಲ್ಲಿ ಇಷ್ಟು ಪ್ರೊಫೈಲ್ಡ್ ಆಗಿರುವಂಥ ಒಂದು MLA ಗಳಿದ್ದಾರೆ, MP ಗಳಿದ್ದಾರೆ, ಬಹುಶಃ ಏನಿಲ್ವಾ ಇದು? ಇದೆಲ್ಲವೂ ಕೂಡ ಏನು ಹೇಳ್ತೀರಿ ರಾಜೇಶ್ ಅವರೇ? ಅದೇ ನಾನೀಗ ಏನು ಮೊದಲಿಗೆ ಹೇಳಿದೆ, ಇಲ್ಲಿ ನಗರ ಪಾಲಿಕೆಯಲ್ಲಿ ಕಟ್ಟಡಗಳನ್ನು ನಿರ್ಮಿಸುವಾಗಲೇ ಕೆಲವೊಂದು ಏನು ಮಾನದಂಡಗಳಿರುತ್ತೆ ಅದನ್ನ ಉಲ್ಲಂಘನೆ ಮಾಡಿ ಕಟ್ಟಡಗಳನ್ನು ಕಟ್ತಾರೆ. ಆದ್ರೂ ಕೂಡ ಅವರಿಗೇನು ಅದನ್ನು ಕೊನೆಯ ಹಂತದಲ್ಲಿ ಆಕ್ಯುಪೈ ಲೈಸೆನ್ಸ್ ಏನು ಕೊಡಬೇಕು, ಆ ಸಂದರ್ಭದಲ್ಲಿ ಎಲ್ಲ ಸರಿ ಇದೆ ಅಂತ ಹೇಳೋ ರೀತಿಯಲ್ಲಿ ಅವ್ರಿಗೆ ಕೊಟ್ಟು ಅದನ್ನ ಏನು ಅಂಗಡಿಯನ್ನ ಸೇಲ್ ಮಾಡೋದಿರ್ಬೋದು ಅಥವಾ ಬಾಡಿಗೆ ಕೊಡುವಂತದಕ್ಕೆ ಅದು ಓಪನ್ ಮಾಡ್ಲಿಕ್ಕೆ ಒಂದು ರೆಡಿ ಕೊಡ್ತಾರೆ. ಆದ್ರೆ ಇಲ್ಲಿ ಇರುವಂತಹ ಮೇನ್ ಸಮಸ್ಯೆ ಏನಿದೆ ಅದನ್ನ ಯಾವ್ದನ್ನು ಕೂಡ ಅಧಿಕಾರಿಗಳು ಕೂಡ ಸರಿಯಾದ ಪರಿಶೀಲಿಸದೆ ಕಾರಣ ಈ ರೀತಿಯ ಸಮಸ್ಯೆಗಳಾಗಿರುವಂತದ್ದು. ಜೊತೆಗೆ ಏನು ಕಟ್ಟಡದ ಮಾಲೀಕರಿದ್ದಾರೆ, ಅದನ್ನು ನಿರ್ಮಾಣ ಮಾಡಿದ ಬಿಲ್ಡರ್ ಇರ್ಬೋದು, ಅವರು ಪ್ರಭಾವಿಗಳೇ ಆಗಿರ್ತಾರೆ.
ಅವರು ಕೂಡ ಅವರ ಒತ್ತಡವನ್ನ ಅಲ್ಲಿ ಹಾಕ್ತಾರೆ. ಜೊತೆಗೆ ಇದು ಈಗ ಏನು ಕಳೆದ ಕೆಲವು ತಿಂಗಳ ಹಿಂದೆನೆ ಇದರ ಬಗ್ಗೆ ದೂರು ಬಂದ್ರು ಕೂಡ ಅಲ್ಲಿ ಅವರ ಏನು ಇನ್ಫ್ಲೂಯೆನ್ಸ್ ಇಂದಾಗಿ ಅಲ್ಲಿ ಅವರ ವಿರುದ್ಧ ಯಾವುದೇ ಕ್ರಮಗಳಾಗಲಿಲ್ಲ. ಜೊತೆಗೆ ಆ ಕಟ್ಟಡ ಏನು ಅದರಲ್ಲಿರುವಂತಹ ಬಾಡಿಗೆದಾರರ ಈಗ ಒಂದು ಅವರ ಸೊಸೈಟಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಸೊಸೈಟಿಯ ಅದಕ್ಕೆ ಜವಾಬ್ದಾರ ಅಥವಾ ಈ ಕಟ್ಟಡ ಕಟ್ಟಿದ ಮಾಲೀಕರವರಿಗೆ ಜವಾಬ್ದಾರ ಅಂತ ಗೊಂದಲ ಕೂಡ ಅಲ್ಲಿದೆ. ಅದೇನಿದ್ರು ಕೂಡ ಅಲ್ಲಿ ಕೆಳಗಡೆ ಹೋಟೆಲ್ ಇದೆ. ನಿಜವಾಗಿ ಈಗ ಆರೋಗ್ಯ ಇಲಾಖೆ ಒಂದು ಏನು ನಗರ ಪಾಲಿಕೆ ಆರೋಗ್ಯ ಇಲಾಖೆಯನ್ನು ಲೈಸೆನ್ಸ್ ಕೊಡಬೇಕು ಅಂದ್ರೆ ಅದು ಒಂದು ಹೋಟೆಲ್ಗೆ ಲೈಸೆನ್ಸ್ ಕೊಡಬೇಕಾದ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತಲಿನ ವಾತಾವರಣ ಕೂಡ ನೋಡ್ಬೇಕು. ಡ್ರೈನೇಜ್ ಹೇಗಿದೆ, ಅಲ್ಲಿ ಟಾಯ್ಲೆಟ್ ಇದೆ, ಎಲ್ಲವನ್ನು ನೋಡಿಕೊಂಡು ಅಲ್ಲಿ ಕೊಡುವಂಥದ್ದು. ಆದ್ರೆ ಇಲ್ಲಿ ಹೋಟೆಲ್ ಅದರ ಮೇಲ್ಗಡೆ ಹೋಟೆಲ್ ಇದೆ, ಅಲ್ಲಿ ಜನರು ಊಟ ಮಾಡ್ಲಿಕ್ಕೆ ಬರ್ತಾರೆ. ಅಲ್ಲಿ ಎಷ್ಟು ಶುದ್ಧವಾದ ಆಹಾರ ಸಿಗ್ತಾ ಅಂತ ಹೇಳುವಂಥದ್ದು ಇದರಲ್ಲಿ ನೋಡ್ಬೇಕಾಗ್ತದೆ. ಯಾಕಂದ್ರೆ ಇದುವರೆಗೆ ಯಾರಿಗೆ ಗೊತ್ತಾಗಿದೆ, ಬಟ್ ಇವತ್ತು ಈ ಒಂದು ಇಷ್ಟು ಭಾರಿ ಪ್ರಮಾಣದಲ್ಲಿ ಅಲ್ಲಿ ಅಷ್ಟೊಂದು ಡ್ರೈನೇಜ್ ಸ್ಟಾಕ್ ಆಗಿದೆ ಅಂತ ಒಂದು ವಿಡಿಯೋ ಚಿತ್ರೀಕರಣ ಮಾಡಿದ ಬಳಿಕ ಏನು ಅಧಿಕಾರಿಗಳು ಹೋದಾಗ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದ ಕಾರಣ ಇದು ಹೊರಗೆ ಬಂದಿದೆ. ಆದ್ರೆ ಇಲ್ಲ ಅಂತ ಹೇಳಿದ್ರೆ ಇದು ಯಾವುದೇ ಕಾರಣಕ್ಕೂ ಬಯಲಾಗ್ತಿಲ್ಲ. ಯಾಕಂದ್ರೆ ಯಾರೇ ಇಂಡಿವಿಜುವಲ್ ಆಗಿ ಹೋಗಿ ಅಲ್ಲಿ ಶೂಟಿಂಗ್ ಮಾಡುವಂತ ಸಾಧ್ಯತೆ ಕೂಡ ಇಲ್ಲ. ಯಾಕಂದ್ರೆ ಅಲ್ಲಿರುವಂತಹ ವ್ಯಕ್ತಿಗಳು ಕೂಡ ಅಷ್ಟೇ ಪ್ರಭಾವಿಗಳಾಗಿದೆ ಮತ್ತು ಅಲ್ಲಿ ಏನು ಮಾಧ್ಯಮಗಳ ಮೇಲೆ ಹಲ್ಲೆ ಮಾಡುವಂತ ಸಾಧ್ಯತೆಗಳು ಕೂಡ ಅವರನ್ನು ಯಾರು ಅದ್ರ ಬಗ್ಗೆ ಮುಟ್ಲಿಕ್ಕೆ ಹೋಗಿಲ್ಲ. ಬಟ್ ಇವತ್ತು ಎಷ್ಟು ಅಲ್ಲಿ ಗಲೀಜು ಶೇಖರಣೆ ಆಗಿದೆ ಅಂತ ಹೇಳೋದು ಬೆಳಕಿಗೆ ಬಂದಿದೆ. ಹಾಗಾಗಿ ಈಗಲಾದ್ರೂ ಕೂಡ ಅಧಿಕಾರಿಗಳು, ಜಿಲ್ಲಾಡಳಿತ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಯಾರಾದ್ರೂ ಕೂಡ ಅವರ ವಿರುದ್ಧ ಸೂಕ್ತ ಒಂದು ಕಾನೂನು ಕ್ರಮವನ್ನು ತಗೊಳ್ಬೇಕು. ಅದು ಅಸೋಸಿಯೇಷನ್ ಇರ್ಬೋದು ಅಥವಾ ಓನರ್ ಇರ್ಬೋದು, ಅವರ ವಿರುದ್ಧ ಕ್ರಮ ಜರುಗಿಸಿದ್ರೆ ಮಾತ್ರ ಅದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಓಕೆ, ಥ್ಯಾಂಕ್ ಯು ರಾಜೇಶ್ ಅವರೇ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಸ್, ಇದು ರಾಜೇಶ್ ಅವರು. ಜೊತೆಗೆ ಇದು ನಮ್ಮ ಕುಡ್ಲ ವಾಹಿನಿಯ ಕ್ಯಾಮರಾಮ್ಯಾನ್ ಶಿವು ಅವರಿಗೆ ಕೂಡ ಈ ಸಂದರ್ಭ ನಾವು ಗಮನಿಸಲೇಬೇಕು. ಯಾಕಂದರೆ ಅವರು ತೆಗೆದಿರುವಂತಹ ಈ ಒಂದು ದೃಶ್ಯಾವಳಿಗಳನ್ನು, ಸೊ ಅದೊಂದು ಕೊಂಪೆಯನ್ನು ಹಾಕಿ ಆ ಒಂದು ಡ್ರೈನೇಜ್ ನೀರು ನಿಂತಿರುವಂತಹ ಒಂದು ದೃಶ್ಯಾವಳಿಗಳನ್ನು ಪ್ಲೇ ಮಾಡಿ. ಎಸ್, ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿ ಬಹುಶಃ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಗಳ ಕಣ್ಣ ಮುಂದೆ ಇಂಥ ಒಂದು ಡ್ರೈನೇಜ್ ನೀರು ಸ್ವಲ್ಪ ಇತ್ತು ಅಂತ ಬಂದಾಗ ನಮ್ಗಳಿಗೆ ಅದು ಅಸಹ್ಯ ಆಗುತ್ತೆ, ವಾಸನೆ ಬರುತ್ತೆ, ಅಥವಾ ಕಿರಿಕಿರಿ ಆಗುತ್ತೆ, ಅಥವಾ ಭಯ ಆಗುತ್ತೆ. ಯಾಕೆ ಭಯ ಆಗುತ್ತೆ ಅಂತ ಬಂದಾಗ ಈಗ ಡೆಂಗ್ಯೂ, ಮಲೇರಿಯಾ ರೋಗಗಳಿದೆ, ಒಂದು ವೇಳೆ ಹರಡಿದರೆ ಏನು ಅನ್ನೋ ಭಯದಲ್ಲಿ ನಾವುಗಳಿರ್ತೀವಿ, ಅಥವಾ ಏನಾದರೂ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ನಾವುಗಳಿರ್ತೀವಿ. ಅಂದರೆ ನಾನು ಆಸ್ ಎ ನಾಟ್ ಓನ್ಲಿ ಈ ಒಂದು ಮಾಧ್ಯಮ ಅನ್ನುವಂಥ ವಿಚಾರ ಅಲ್ಲ, ಮನುಷ್ಯನಾದವನು, ನಿಜವಾಗ್ಲೂ ಕೂಡ ಮನುಷ್ಯನಾದವನಿಗೆ ಸ್ವಲ್ಪ ಆದರೂ ಕೂಡ ಆ ಬಗ್ಗೆ ಕನ್ಸರ್ನ್ ಇರುತ್ತೆ, ಕಾಳಜಿ ಇರುತ್ತೆ. ನಾಳೆ ಯಾರಿಗಾದರೂ ಈ ಡೆಂಗ್ಯೂ ಬಂತು ಅಂತ ಬಂದಾಗ ಮನೆಯವರು ಕೂಡ ಬರ್ಬೋದು, ನಾವು ಪ್ರೀತಿಸೋರು ಕೂಡ ಬರ್ಬೋದು. ಸೊ ಹಾಗಿದ್ದಾಗ ಏನು ಕತೆ ಅನ್ನೋಂಥ ಸ್ವಲ್ಪ ಕಾಳಜಿ ಇರುತ್ತೆ. ಆದರೆ ಈ ಬಿಲ್ಡಿಂಗ್ನವರು, ಈ ಒಂದು ಕಟ್ಟಡದವರು, ಅಲ್ಲಿ ವಾಸ ಮಾಡ್ತಿರೋರು, ಅಲ್ಲಿ ವಾಣಿಜ್ಯ ಶಾಪ್ಗಳನ್ನು ನಡೆಸುವವರು, ಅವರುಗಳಿಗೆ ಮೂಗಿಲ್ವಾ, ಅಥವಾ ಅವರುಗಳಿಗೆ ಭಾವನೆಗಳಿಲ್ವಾ, ಅಥವಾ ಅವರುಗಳಿಗೆ ಏನೂ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಇದೆಲ್ಲವೂ ಕೂಡ ನಾವು ನೋಡಿದಾಗ ಆ ಒಂದು ದೃಶ್ಯಗಳನ್ನು ಗಮನಿಸಿ ನಮ್ಮ ಪ್ರತಿನಿಧಿ ಕ್ಯಾಮರಾಮನ್ ಶಿವು ಅವರು ಈ ಒಂದು ಚಿತ್ರೀಕರಣವನ್ನು ಮಾಡಿದ್ದಾರೆ. ಬಹುಶಃ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ, ಡೆಂಗ್ಯೂ ಅಂತ ಬಂದಾಗ ನಮ್ಮಗಳಿಗೆ ಮಾಧ್ಯಮದವರಿಗೆ ಭಾಳಷ್ಟು ಭಯ. ಯಾಕಂದರೆ ಡೆಂಗ್ಯೂ ಅಲ್ಲಿ ನಮ್ಮ ಕರಾವಳಿ ಭಾಗದ ಹೆಮ್ಮೆಯ ಪತ್ರಕರ್ತರಾಗಿರುವಂತಹ ನಾಗು ಅವರನ್ನು ನಮ್ಮ ಪತ್ರಿಕೋದ್ಯಮ ಕಳೆದುಕೊಂಡಿತ್ತು 4 ವರ್ಷಗಳ ಹಿಂದೆ ಈ ಡೆಂಗ್ಯೂ ಪ್ರಕರಣದಿಂದಲೇ. ಸೊ ಹಾಗಿದ್ದಾಗ ಪ್ರತಿ ಬಾರಿ ಡೆಂಗ್ಯೂ ಬರುತ್ತೆ ಅಂತ ಬಂದಾಗ ಪತ್ರಕರ್ತರಿಗೆ ಏನೊಂದು ಭಯ, ಆತಂಕ. ಯಾಕಂದರೆ ನಮ್ಮಗಳಿಗೆ ಅಂತ ಒಂದು ಕರಾಳ ಛಾಯೆ ಇನ್ನೂ ಕೂಡ ನೆನಪಿದೆ. ಸೊ ಬಹಳಷ್ಟು ಪತ್ರಕರ್ತರು ಡೆಂಗ್ಯೂನಿಂದ ಒಂದು ಹಂತದವರೆಗೆ ಹೋಗಿ ಹೋರಾಡಿ ಬಂದವರು ಕೂಡ ನಮ್ಮ ಪತ್ರಿಕೋದ್ಯಮದಲ್ಲಿದ್ದಾರೆ. ಸೊ ಹಾಗಿದ್ದಾಗ ನಾವು ಡೆಂಗ್ಯೂ ಬಗ್ಗೆ ಮಾತನಾಡಿದಾಗ ಬಹಳಷ್ಟು ಭಯ ಬರುತ್ತೆ, ಬಹಳಷ್ಟು ಆತಂಕ ಆಗುತ್ತೆ. ಯಾಕಂದರೆ ನಮ್ಮ ಪ್ರತಿನಿಧಿ ಶಿವು ಅವರು ಕೂಡ ಮಾಡಿರುವಂತಹ ಚಿತ್ರೀಕರಣ ಇದು. ಸೊ ಈ ಸಂದರ್ಭ ಬಹುಶಃ ನಮ್ಮ ಶಿವು ಅವರಿಗೆ ಆ ಸಂದರ್ಭ ಸ್ವಲ್ಪ ಹೊತ್ತು ಇದ್ರಂತೆ ಅಲ್ಲಿದ್ದಾಗ ಈ ಒಂದು ಪ್ರಕರಣವನ್ನು ಮಾಡಿದಾಗ ಅವರು ಭಯಪಟ್ಟಿದ್ರು. ಯಾಕಂತ ಬಂದಾಗ ಅವ್ರುಗಳಿಗೆ ಎಲ್ಲೋ ಒಂದು ಕಡೆ ಡೆಂಗ್ಯೂ ಬರುತ್ತೆ ಅನ್ನೋಂಥ ಭಯ. ಯಾಕಂದರೆ ಇಂಥ ಒಂದು ಕರಾಳ ಇತಿಹಾಸ ನಮ್ಗಳಿಗೆ ಗೊತ್ತಿದೆಯಲ್ವಾ. ಸೊ ಹಾಗಿದ್ದಾಗ ಜೊತೆಗೆ ಅಲ್ಲಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಕೂಡ ಭೇಟಿ ಮಾಡಿದರು. ಸೊ ಇದೆಲ್ಲವೂ ಕೂಡ ಇದ್ದಾಗ ಆ ಭಯ ಆತಂಕದ ನಡುವೆ ನಮ್ಮ ಪ್ರತಿನಿಧಿ ಶಿವು ಅವರು ಶೂಟಿಂಗ್ ಮಾಡ್ತಾರೆ. ವಾಟ್ ಅಬೌಟ್ ಆ ಭಾಗದಲ್ಲಿ ವಾಸ ಮಾಡ್ತಾ ಇರುವವರು, ಅಲ್ಲಿ ಶಾಪ್ಗಳನ್ನು ರನ್ ಮಾಡ್ತಾ ಇರುವಂಥ ಜನರು, ಅವ್ರುಗಳಿಗೆ ಕ್ಯಾರೆ ಇಲ್ವಾ? ಅವ್ರುಗಳಿಗೆ ಈ ರೋಗ ಅಥವಾ ಈ ಒಂದು ಮಲೇರಿಯಾ ಅಥವಾ ಡೆಂಗ್ಯೂ ಅನ್ನೋದು ಕ್ಯಾರೆ ಇಲ್ವಾ ಅನ್ನುವಂಥ ಪ್ರಶ್ನೆ. ಅಥವಾ ಇಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಇಂಥ ಫೈನ್ಗಳು ಅನ್ನುವಂಥದ್ದು ಸಾಮಾನ್ಯ ಜನರಿಗೆ ಮಾತ್ರ ಸೀಮಿತ ಆಗುತ್ತಾ? ಮನೆ ಹತ್ರ ಬರ್ತಾರೆ, ಅಲ್ಲೆಲ್ಲೋ ಒಂದು ಕಡೆ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ನೀರು ತುಂಬಿದ್ರೆ, ನಿಂತ ನೀರಿದ್ದರೆ, ಅಥವಾ ಅಲ್ಲಿ ಒಂದು ತೆಂಗಿನ ಚಿಪ್ಪಿನಲ್ಲಿ ನಿಂತ ನೀರಿದ್ದರೆ ಫೈನನ್ನು ಹಾಕ್ತಾರೆ, ಏರು ಧ್ವನಿಯಲ್ಲಿ ಮಾತಾಡ್ತಾರೆ, ದರ್ಪವನ್ನು ತೋರಿಸ್ತಾರೆ. ವಾಟ್ ಅಬೌಟ್ ದಿಸ್ ಕೈಂಡ್ ಆಫ್ ಪೀಪಲ್, ಸೋ ಕಾಲ್ಡ್ ಇಂಥ ಹೈ ಪ್ರೊಫೈಲ್ಡ್ ಆಗಿರುವಂತಹ ಜನರು, ಇವುಗಳನ್ನು ಪ್ರಶ್ನೆ ಮಾಡೋರು ಯಾರು ಇಲ್ವಾ ಅನ್ನುವಂಥದ್ದೇ ಪ್ರಶ್ನೆ. ಸೊ ಇದು ಗಮನಿಸಿ ಆ ಒಂದು ಕಮರ್ಷಿಯಲ್ ಕಟ್ಟಡವನ್ನು. ಜೊತೆಗೆ ನಾವು ಈ ಒಂದು ವಿಚಾರದಲ್ಲಿ ನಮ್ಮ ದಕ್ಷಿಣ ಕನ್ನಡ ಆರೋಗ್ಯಾಧಿಕಾರಿ ಕಿಶೋರ್ ಅವ್ರ ಜೊತೆಗೂ ಕೂಡ ನಾನು ಮಾತಾಡಬೇಕು. ಈ ಬಗ್ಗೆ ಮಾಹಿತಿಯನ್ನು
ಪಡೆದುಕೊಳ್ಬೇಕು. ಜೊತೆಗೆ ನಮ್ಮ ಮಂಗಳೂರು ಪಾಲಿಕೆ ಆಯುಕ್ತರಾಗಿರುವಂತಹ ಆನಂದ್ ಅವರಿಗೂ ಕೂಡ ನಾನು ಈ ಬಗ್ಗೆ ಮಾಹಿತಿಯನ್ನು ಕೇಳಬೇಕು. ಏನು ಸರ್ ಏನಾಗಿದೆ, ಯಾಕೆ ಇವರುಗಳ ಸಮಸ್ಯೆನ ಸಾಲ್ವ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಪ್ರತಿ ವರ್ಷ ಇದೇ ಗೋಳು, ಇವೆಲ್ಲದರ ನಡುವೆ ಈ ವರ್ಷ ಅಂತೂ ಈ ರೀತಿಯ ಸೊಳ್ಳೆಗೆ ಉತ್ಪತ್ತಿ ತಾಣವಾಗಿ ಮಾರ್ಪಾಡಾಗಿದೆ ಆ ಒಂದು ಬಿಲ್ಡಿಂಗ್. ಏನು ಸರ್, ಯಾಕೆ ತಾವುಗಳು ಸರಿಯಾಗಿರುವಂಥ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಮಂಗಳೂರು ಪಾಲಿಕೆ ಆಯುಕ್ತರಾಗಿರುವಂತಹ ಆನಂದ್ ಅವ್ರ ಜೊತೆ ಕೂಡ ನಾನು ಮಾತಾಡಬೇಕು. ನಮ್ಮ ಟೆಕ್ನಿಕಲ್ ಟೀಮ್ ಕಾಲ್ ಟ್ರೈ ಮಾಡ್ತಾ ಇದೆ. ಜೊತೆಗೆ DHO ಕಿಶೋರ್ ಅವರು ಕೂಡ ಅವರಿಗೂ ಕೂಡ ನಮ್ಮ ಟೆಕ್ನಿಕಲ್ ಟೀಮ್ ಟ್ರೈ ಮಾಡ್ತಾ ಇದೆ. DHO ಕಿಶೋರ್ ಅವರು, ಏನು ಸರ್ ಏನು ಕತೆ, ಇಂಥ ಒಂದು ಡೆಂಗ್ಯೂ ಉತ್ಪತ್ತಿ ಮಾಡ್ತಾ ಇರುವಂತಹ, ಸೊಳ್ಳೆಯ ಉತ್ಪತ್ತಿ ತಾಣವಾಗ್ತಾ ಇರುವಂತಹ ಈ ಒಂದು ಕೊಂಪೆ, ಜೊತೆಗೆ ಈ ಒಂದು ಭವನದ ಬೇಸ್ಮೆಂಟ್ನಲ್ಲಿ, ಇದು ಸಹಕಾರಿ ಭವನದ ಬೇಸ್ಮೆಂಟ್ನಲ್ಲಿ ನಿಂತಿರುವಂಥ ಡ್ರೈನೇಜ್ ನೀರಿಂದ ಇಡೀ ನಗರಕ್ಕೆ ಹಲವು ಕಾಯಿಲೆ ಹರಡುವಂಥ ಅಪಾಯ ಇದೆ. ಹಾಗಾಗಿ ಕಟ್ಟಡ ಮಾಲೀಕರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಜನತೆ ಒತ್ತಾಯಿಸ್ತಾ ಇದ್ದಾರೆ. ಸೊ ಹಾಗಿದ್ದಾಗ ನಾನು ಮಾತಾಡಬೇಕು ಈ ಒಂದು ವಿಚಾರದ ಬಗ್ಗೆ. ಜೊತೆಗೆ ಈ ಒಂದು ಕಟ್ಟಡ ಇರುವಂಥದ್ದು ನಮ್ಮ ಕಾರ್ಪೊರೇಟರ್ ಲತೀಫ್ ಅವರ ಜಾಗದಲ್ಲಿ. ಸೊ ಹಾಗಿದ್ದಾಗ ಅವರ ವ್ಯಾಪ್ತಿಗೆ ಒಳಪಡುವಂಥ ಈ ಒಂದು ಜಾಗ. ಸೊ ಹಾಗಿದ್ದಾಗ ಕಾರ್ಪೊರೇಟರ್ ಲತೀಫ್ ಅವರು, ಸೊ ಅವ್ರ ಜೊತೆ ಕೂಡ ನಾನು ಮಾತಾಡಬೇಕು ಈ ಒಂದು ವಿಚಾರದ ಬಗ್ಗೆ. ಅವರು ಏನು ಹೇಳ್ತಾರೆ, ಅವರ ಗಮನಕ್ಕೆ ಬಂದಿದೆಯಾ ಇಲ್ವೋ, ಬಂದಿರ್ಬೋದು, ಯಾಕಂದರೆ 365 ದಿನಗಳ ಅದೇ ರೀತಿ ಇರುತ್ತೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಕಾರ್ಪೊರೇಟರ್ ಲತೀಫ್ ಅವರು ಏನು ಹೇಳ್ತಾರೆ, ಸೊ ಏನಿದು ಈ ರೀತಿ ಡೋಂಟ್ ಕೇರ್ ಅನ್ನುವಂಥದ್ದು ಯಾಕೆ ಪಾಲಿಕೆಯ ಒಂದು ನೋಟಿಸ್ಗೆ, ಈ ಬಗ್ಗೆಯೂ ಕೂಡ ಕೇಳಬೇಕು. ನನಗೆ ಇನ್ನು ಮುಂದಕ್ಕೆ ಕಾರ್ಪೊರೇಟರ್ ಲತೀಫ್ ಅವರು ಅವ್ರ ಜೊತೆ ಮಾತಾಡಬೇಕು, ಜೊತೆಗೆ DHO ಕಿಶೋರ್ ಕುಮಾರ್ ಅವ್ರ ಜೊತೆ ಮಾತಾಡಬೇಕು, ಆ್ಯಂಡ್ ಆನಂದ್ ಅವರು ಪಾಲಿಕೆ ಆಯುಕ್ತರವ್ರ ಜೊತೆ ಮಾತಾಡಬೇಕು. ಏನು ಸರ್ ಏನು ಕತೆ, ಇದಕ್ಕೆ ತಾವುಗಳು ಸೊಲ್ಯೂಷನ್ ಹುಡುಕ್ತೀರಾ ಅಥವಾ ಮಂಗಳೂರನ್ನು ಇದೇ ರೀತಿ ರೋಗದ ಕೊಂಪೆಯಾಗಿ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ದೂರವಾಣಿಯಲ್ಲಿ ನಮ್ಮ ಜೊತೆ DHO ಕಿಶೋರ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ. ಕಿಶೋರ್ ಕುಮಾರ್ ಅಲ್ಲ, ಡಾಕ್ಟರ್ HR ತಿಮ್ಮಯ್ಯ. ಕಿಶೋರ್ ಕುಮಾರ್ ಸರ್ ಕ್ಷಮಿಸಿ ಸರ್, HR ತಿಮ್ಮಯ್ಯ ಸರ್, ದಯಮಾಡಿ ಕ್ಷಮಿಸಿ ಸರ್. ಹೋಗಿದ್ದಾರೆ. ಎಸ್ ಸರ್ ದಯಮಾಡಿ ಕ್ಷಮಿಸಿ ಆ ಒಂದು ವಿಚಾರಕ್ಕೆ. HR ತಿಮ್ಮಯ್ಯ ಅವರು ಸರ್, ಈಗ ಸದ್ಯ ತಮ್ಮ ಗಮನ ಕೂಡ ಬಂದಿದೆ, ಈ ರಾವ್ ಅಂಡ್ ರಾವ್ ಸರ್ಕಲ್ ವೃತ್ತದ ಬಳಿ ಇರುವಂತಹ ಸಹಕಾರ ಭವನದ ಬೇಸ್ಮೆಂಟ್ನಲ್ಲಿ ಡ್ರೈನೇಜ್ ನಿಂತಿದೆ. ಜೊತೆಗೆ ಇದು ಭಯ ಆತಂಕಕ್ಕೆ ಕಾರಣವಾಗಿದೆ, ಯಾಕಂದರೆ ಆ ಒಂದು ಜಾಗದಿಂದ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಮಾರ್ಪಾಡಾಗ್ತಾ ಇದೆ ಅನ್ನುವಂತಹ ಒಂದು ವಿಚಾರ. ಯಾಕಂದರೆ ರಾಜ್ಯಾದ್ಯಂತ ಡೆಂಗ್ಯೂ ಭಯ ಇದೆ, ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ತಾವುಗಳು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ, ನೋ ಡೌಟ್. ಆ ಒಂದು ವಿಚಾರಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜೊತೆಗೆ ಆರೋಗ್ಯ ಇಲಾಖೆ ಅವೇರ್ನೆಸ್ಗಳನ್ನು ಮುಟ್ಟಿಸ್ತಾ ಇದ್ದೀರಿ ಜನರಿಗೆ, ಅಭಿನಂದನೆ ಆ ಒಂದು ವಿಚಾರಕ್ಕೆ. ಆದರೆ ಇಂತಹ ದಪ್ಪ ಚರ್ಮದ ಅಧಿಕಾರಿಗಳು, ಈ ಕಟ್ಟಡ ಮಾಲೀಕರು, ಏನು ಹೇಳ್ತೀರಾ ಸರ್, ಗಮನಕ್ಕೆ ಬಂದಿದೆಯಾ ಇದು? ಹೌದು, ಈಗ ತಾವು ಹೇಳಿದ್ದು ನಾನು ಕೂಡ ಕಳೆದ ವಾರ ನಾನು ನನ್ನ ತಂಡ ಹಾಗೂ ನಮ್ಮ
ಕೀಟಜನ್ಯ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಅವ್ರ ಜೊತೆ ಹೋಗಿ ನಾನು ಭೇಟಿ ಮಾಡಿದ್ದೆ. ಓಕೆ ಇಲ್ಲಿ ನೀರು ಅಲ್ಲಲ್ಲಿ ನಿಂತು ನಮ್ಗೆ 2 ಸಮಸ್ಯೆ ಆಗ್ತದೆ. ಒಂದು ಡೆಂಗ್ಯೂ ಜ್ವರಕ್ಕೆ ಈಗಾಗಲೇ ತಾವು ಹೇಳಿದ್ರೆ, ಇನ್ನೊಂದು ಮಲೇರಿಯಾ ಕೂಡ 3 ಪ್ರಕರಣ ವರದಿಯಾಗಿತ್ತು. ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ ಅವರುಗಳು ಜಾರ್ಖಂಡ್, ಪಶ್ಚಿಮ ಬಂಗಾಳ ಹಾಗೂ ಬಿಹಾರ್ ಈ ರೀತಿ ಉತ್ತರ ಭಾರತದಿಂದ ಬರ್ತಾ ಇರೋದ್ರಿಂದ ಅಲ್ಲಿ ಮಲೇರಿಯಾ ಪ್ರಕರಣಗಳು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಹೋಗಿಲ್ಲ. ನಮ್ಮಲ್ಲಿ ಮಂಗಳೂರಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾವು ಮಲೇರಿಯಾವನ್ನ ನಿಯಂತ್ರಣ ಮಾಡಿದ್ರು ಕೂಡ ಈಗ ವಲಸೆ ಕಾರ್ಮಿಕರು ಬರ್ತಾ ಇರೋದ್ರಿಂದ ಏನಾಗಿದೆ, ಇಲ್ಲಿ ಬಂದು ಅವರು ಅಲ್ಲಿ ಉಳಿತಾರೆ, ಒಬ್ರಿಗಾದ್ರೆ ಉಳಿದವ್ರಿಗೆಲ್ಲ ಅದು ಹರಡ್ತಾ ಇದೆ. ಸೊ ಇದು ನಮ್ಮ ಗಮನಕ್ಕೆ ಬಂದ ನಂತರ ನಾವು ಭೇಟಿ ಮಾಡಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಈಗ ನಿಂತಿ ನೀರಿಂದ ಸೊಳ್ಳೆ ಉತ್ಪತ್ತಿ ಆಗೋದನ್ನ ತಡೆಗಟ್ಟೋದಕ್ಕೆ ನಾವು ಟೆಮಿಫಾಸ್ ಅಂತ ಹೇಳ್ಬಿಟ್ಟು ಔಷಧಿ ಹಾಕ್ತಿವಿ. ಈ ಔಷಧಿಯನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಸೊಳ್ಳೆ ಮರಿಗಳು ಸಾಯ್ತವೆ ಹಾಗೂ ಸೊಳ್ಳೆ ಉತ್ಪತ್ತಿ ಆಗೋದಿಲ್ಲ. ಇದು ನಿರಂತರವಾಗಿ ಎಲ್ಲೆಲ್ಲಿ ಕಟ್ಟಡ ಕಾಮಗಾರಿಗಳು ನಡೀತಾ ಇದೆ, ನಾನು ಕೈ ಜೋಡಿಸಿ ಇಲಾಖೆ ಪರವಾಗಿ ನಾನು ಎಲ್ರಿಗೂ ಮನವಿಯನ್ನ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ತಾವುಗಳು ಏನ್ ಕಟ್ಟಡ ಕಾಮಗಾರಿಯನ್ನು ಮಾಡ್ತೀರಿ, ನೀರು ನಿಲ್ಲದಂತೆ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ, ಸೊಳ್ಳೆಗಳು ಬೆಳೆಯದಂತೆ ತಾವು ದಯವಿಟ್ಟು ಸಹಕರಿಸಿ. ಹಾಗಾಗಿ ನಾವು ಯಾವುದೇ ಈ ಡೆಂಗ್ಯೂ ಆಗಿರ್ಬೋದು, ಚಿಕನ್ಗುನ್ಯಾ ಆಗಿರ್ಬೋದು ಅಥವಾ ಮಲೇರಿಯಾ ರೋಗವನ್ನು ತಡೆಗಟ್ಟೋದ್ರಲ್ಲಿ ಇಲಾಖೆಯ ಪಾತ್ರ ಎಷ್ಟಿದೆಯೋ ಸಮುದಾಯದ ಸಹಭಾಗಿತ್ವ ಕೂಡ ಅಷ್ಟೇ ಪ್ರಮುಖ. ನನ್ನ ಕಳಕಳಿಯ ಮನವಿ. ಓಕೆ ಸರ್, ಈಗ ತಾವು ಹೇಳಿದ್ರಿ ಸರ್ ಒಂದು ಕೆಮಿಕಲ್ ಅನ್ನ ಹಾಕ್ತಿವಿ ಆವಾಗ ಸೊಳ್ಳೆ ಉತ್ಪತ್ತಿಯನ್ನು ತಡಿಬಹುದು ಅನ್ನೋದು. ಆದರೆ ಅಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ಹಾರಾಟ ಮಾಡ್ತಾ ಇದೆ ಸರ್. ನಮ್ಮ ಕ್ಯಾಮರಾಮನ್ ಶಿವು ಅವರು ತಂದಿರುವಂಥ ದೃಶ್ಯಗಳು ನೋಡಿದರೆ ತಮ್ಗಳಿಗೆ ಆಘಾತ ಆಗುತ್ತೆ. ನನಗೆ ನೋಡಿದಾಗ ಮನುಷ್ಯರಾಗಿ ಬದುಕಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಅಲ್ಲಿ ಕ್ಯಾಮರಾದ ಮುಂದೆ ಆ ಲೆವೆಲಲ್ಲಿ ಸೊಳ್ಳೆಗಳು ಓಡಾಡ್ತಾ ಇದೆ. ಅಂದರೆ ಆ ರೀತಿಯಾಗಿ ಒಂದು ಕೊಂಪೆಯಾಗಿ ಹೋಗಿದೆ. ಅದು ಡ್ರೈನೇಜ್ನ ನೀರು ಅಲ್ಲಿ ನಿಂತಿದೆ ಕಂಪ್ಲೀಟಾಗಿ. ಅಂದರೆ 7 ಏನಿದೆ ನೋಡಿ ಯಾವ ರೀತಿ ಅಂತ ಬಂದಾಗ ಅಲ್ಲಿ ಬಹಳಷ್ಟು 7 ಅಡಿಯಷ್ಟು ಸಂಗ್ರಹವಾಗಿ ನೀರು ನಿಂತಿದೆ. ಅಲ್ಲಿ ಡ್ರೈನೇಜ್ನ ಕೊಂಪೆದೆ. ತಾವು ದೃಶ್ಯಗಳು ನೋಡಿದ್ದೀರಾ ಸರ್? ಅದು ತಾವು ಕಳಿಸಿದ್ದೀರಾ? ನೋಡಿದ್ದೀನಿ. ಎಸ್ ಕಳಿಸಿದ್ದೇನೆ ಸರ್ ತಮ್ಮ ಗಮನಕ್ಕೆ ಹಾಗೂ ಸಾರ್ವಜನಿಕರ ಗಮನಕ್ಕೆ. 2 ರೀತಿಯ ಒಂದು ನಿಯಂತ್ರಣ, ಒಂದು ರಾಸಾಯನಿಕ ಸಿಂಪಡಣೆ ಮಾಡೋದ್ರಿಂದ, ಇನ್ನೊಂದು ತುಂಬಾ ನೀರು ಇದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಜೈವಿಕ ವಿಧಾನದಲ್ಲಿ ಕೂಡ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಲಾರ್ವಾಹಾರಿ ಗಪ್ಪಿ ಮೀನುಗಳನ್ನ ಬಿಡ್ತೀವಿ. ಈಗ ತಾವು ನನ್ನ ಗಮನಕ್ಕೆ ತಂದಿರೋದ್ರಿಂದ ನಾಳೆ ಮತ್ತೆ ನನ್ನ ತಂಡವನ್ನ ಅಲ್ಲಿ ಪರಿಶೀಲನೆ ಮಾಡಿ ಮೀನುಗಳು ಬಿಡೋ ಸಾಧ್ಯತೆ ಖಂಡಿತ ಬಿಡ್ತೀವಿ. ಈಗಾಗಲೇ ನಾವು ಸುರತ್ಕಲ್ಲಲ್ಲಿ ಕೂಡ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಮಸ್ಯೆ ಇದ್ದಿದ್ರಿಂದ ಮೀನ್ ಮರಿಗಳನ್ನ ಕಳೆದ ವಾರ ಬಿಟ್ಟಿದ್ದೀವಿ. ಓಕೆ ಸರ್, ಇದು ಮೀನು ಅಲ್ಲ, ಮೀನ್ ಬಿಟ್ಟರು ಕೂಡ ಮೀನೇ ಸುಸೈಡ್ ಮಾಡ್ಕೊಳ್ಳುತ್ತೆ, ಆ ರೀತಿ ಇದೆ ಈ ನೀರು. ಆ ರೀತಿ ಕೆಟ್ಟು ಹೋಗಿದೆ. ಡ್ರೈನೇಜ್ ನೀರು ಅಲ್ಲಿ ನಿಂತಿದೆ 7 ಅಡಿಯಷ್ಟು. ಅಷ್ಟರ ಪರಿಸ್ಥಿತಿ ಕೆಟ್ಟೋಗಿದೆ ಸರ್ ಇದು. ಸೊ ಹಾಗಿದ್ದಾಗ ಸ್ವಲ್ಪ ಗಮನಿಸಿ ಈ ಒಂದು ವಿಚಾರದ ಬಗ್ಗೆ. ನಾನು ಕೇಳ್ತೀನಿ ಇಲ್ಲಿ ನಾಳೆ ಸಾಧ್ಯ ಆದ್ರೆ ನನಗೆ ಟೈಮ್ ಸಿಕ್ಕಿದ್ರೆ ನಾನು ಕೂಡ ನಮ್ಮ ತಂಡದೊಂದಿಗೆ ಮತ್ತೆ ಇನ್ನೊಮ್ಮೆ ಭೇಟಿ ಮಾಡ್ತೀನಿ. ಎಸ್ ಸರ್. ಜೊತೆಗೆ ಅಲ್ಲಿ ನಾನು ಗಮನಿಸುವಂತ ವಿಚಾರ ಅಂದ್ರೆ ಈಗ ಫೈನ್ ಕಟ್ತೀರಿ ಅಂದ್ರೆ ಈ ಹಿಂದೆಯೂ ಕೂಡ ಅಲ್ಲಿ ಪಾಲಿಕೆ ಅಧಿಕಾರಿಗಳು ಹೋಗಿ ಫೈನ್ ಹಾಕಿ ಬಂದಿದ್ದಾರೆ. ಜೊತೆಗೆ ಈ ಕಟ್ಟಡ ಓನರ್ಗಳು ಡೋಂಟ್ ಕೇರ್ ಮಾಡಿದ್ದಾರೆ. ಸೊ ಹಾಗಿದ್ದಾಗ ಈ ಜನರಿಗೆ ಹೋಗಿ ಮನೆಗೆ ಹೋದಾಗ ಅಲ್ಲಿ ಒಂದು ತೆಂಗಿನ ಚಿಪ್ಪಲ್ಲಿ ನೀರು ನಿಂತಿದ್ಯಾ ಅಥವಾ ಒಂದು ಪ್ಲಾಸ್ಟಿಕ್ ಬಾಟಲ್ ನೀರು ನಿಂತಿದ್ಯಾ ಅಂತ ಬಂದಾಗ ಅಲ್ಲಿ ಫೈನ್ಗಳನ್ನು ಹಾಕ್ತೀರಿ. ಇಂಥವ್ರಿಗೆ ಏನು ಶಿಕ್ಷೆ ಸರ್, ಏನು ಮಾಡ್ತೀರಿ ಅನ್ನೋ ಪ್ರಶ್ನೆ ಬರುತ್ತೆ. ಈ ರೀತಿಯಾದಾಗ ಇಡೀ ಮಂಗಳೂರು ನಗರಕ್ಕೆ ಇವರುಗಳು ರೋಗವನ್ನ ಫ್ರೀಯಾಗಿ ಹಬ್ಬಿಸ್ತಾರೆ. ಇದು ಪಾಲಿಕೆ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿ ಕೂಡ ಅವರೊಂದಿಗೆ ನಾನು ಪಾಲಿಕೆಯ ಆಯುಕ್ತರೊಂದಿಗೆ ಮಾತನಾಡಿ ಕಾನೂನಾತ್ಮಕ ಏನ್ ಕ್ರಮ ಮಾಡಬಹುದು, ಖಂಡಿತ ನಾನು ನಾಳೆನೆ ಅದಕ್ಕೊಂದು ಪರಿಹಾರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ಬೇಕು ಸರ್. ಯಾಕಂದ್ರೆ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು ಮೇಯರ್ ಅವರು ಭೇಟಿ ಮಾಡಿದ್ದಾರೆ, ನೋಡಿದ್ದಾರೆ ಈ ಒಂದು ವಿಚಾರವನ್ನ. ಜೊತೆಗೆ ಇಡೀ ನಮ್ಮ ಮಂಗಳೂರಿಗೆ ಇದು ಕಷ್ಟ ಆಗುತ್ತೆ. ಈ ಒಂದು ಫ್ರೀಯಾಗಿ ಇವುಗಳು ರೋಗವನ್ನ ಹರಡಿಸ್ತಾ ಇದ್ದಾರೆ. ಅಂದ್ರೆ ಗಬ್ಬೆದ್ದು ಹೋಗಿದೆ ಆ ಒಂದು ಪರಿಸ್ಥಿತಿ, ಆ ಒಂದು ಪ್ಲೇಸ್. ಸರಿ, ಇದು ಸಂಘಟಿತ ಪ್ರಯತ್ನ ಆಗಬೇಕಾಗುತ್ತೆ. ಎಸ್ ಸರ್, ಖಂಡಿತ ಮಾಡೋಣ ಅಂತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಇದು HR ತಿಮ್ಮಯ್ಯ ಅವರು, ನಮ್ಮ DHO ಮಂಗಳೂರಿನ ಆರೋಗ್ಯ ಅಧಿಕಾರಿಯವರು. ಎಸ್, ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ, ಅವರ ಆರೋಗ್ಯ ಅಧಿಕಾರಿ, ಜೊತೆಗೆ ಜಿಲ್ಲಾಧಿಕಾರಿಯವ್ರ ಜೊತೆ ನಾನೀಗ ಮಾತಾಡಬೇಕು ಈ ಒಂದು ವಿಚಾರದ ಬಗ್ಗೆ. ಯಾಕಂದರೆ ನಮಗೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಎಲ್ಲಿ ಸುದ್ದಿ ಬಿತ್ತರಾಗ್ತಾ ಇದೆ ನೋಡಿ, ಆ ಒಂದು ಕಟ್ಟಡ ಮಾಲೀಕರು ಆ ಜಾಗಕ್ಕೆ ಹೋಗದ ರೀತಿಯಲ್ಲಿ ಲಾಕ್ ಮಾಡಿದ್ದಾರೆ. ಆ ಜಾಗಕ್ಕೆ ಹೋಗದ ರೀತಿಯಲ್ಲಿ ಆ ಒಂದು ಕೊಂಪೆ ಏನಿದೆ ನೋಡಿ, ಆ ಒಂದು ಡ್ರೈನೇಜ್ ನೀರು ನಿಂತಿರುವಂತಹ ಪ್ಲೇಸ್ ಏನಿದೆ ನೋಡಿ, ಅದಕ್ಕೆ ಹೋಗದ ರೀತಿಯಲ್ಲಿ ಅಲ್ಲಿ ಲಾಕ್ ಮಾಡಿದ್ದಾರೆ, ಗೇಟನ್ನು ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ. ಅಂದರೆ ಈ ಸುದ್ದಿ ಬಿತ್ತರವಾಗ್ತಾ ಇದೆಯಲ್ವಾ. ಸೊ ಇನ್ಯಾರು ಕೂಡ ಅಲ್ಲಿ ಹೋಗಬಾರ್ದು, ಇನ್ವೆಸ್ಟಿಗೇಟ್ ಮಾಡಬಾರ್ದು, ಅಥವಾ ಇನ್ನಿತರ ಯಾರು ಕೂಡ ಕ್ಯಾಮರಾವನ್ನು ಇಟ್ಕೊಂಡು ಹೋಗಬಾರ್ದು, ಅಥವಾ ಅಲ್ಲಿ ಪತ್ರಕರ್ತರು ಮತ್ತೆ ದೃಶ್ಯಾವಳಿಗಳನ್ನು ಶೂಟ್ ಮಾಡಬಾರ್ದು, ಮತ್ತೆ ಈ ವಿಚಾರ ಜನರ ಬೆಳಕಿಗೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನೋಡಿ ಇದು ಪರಿಸ್ಥಿತಿ. ಅಂದರೆ ಹಾಗಿದ್ದಾಗ ನಾನು ಜಿಲ್ಲಾಧಿಕಾರಿ ಅವ್ರ ಜೊತೆನೇ ಕೇಳಬೇಕು ನೇರವಾಗಿ, ಏನು ಸರ್ ಏನು ಕತೆ, ಒಂದು ಸಾಮಾನ್ಯ ಜನರಿಗೊಂದು ನ್ಯಾಯ, ಇದ್ದವರಿಗೊಂದು ನ್ಯಾಯ, ಉಳ್ಳವರಿಗೊಂದು ನ್ಯಾಯ, ಇಲ್ಲದವರಿಗೊಂದು ನ್ಯಾಯ,
ಏನು ಕತೆ ಈ ರೀತಿ ಆದರೆ ಏನು ವಿಚಾರ? ಒಂದು ಕಡೆ ಜಿಲ್ಲಾಡಳಿತ ಡೆಂಗ್ಯೂ ಮಲೇರಿಯಾ ಮಹಾಮಾರಿಯನ್ನು ನಿಯಂತ್ರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ, ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾವುಗಳು. ಆದರೆ ಇಂತಹ ಒಂದು ಸೋ ಕಾಲ್ಡ್ ಹೈ ಪ್ರೊಫೈಲ್ ವ್ಯಕ್ತಿಗಳೇನಿದ್ದಾರೆ ನೋಡಿ, ಅವರುಗಳಿಗೆ ಡೋಂಟ್ ಕೇರ್. ಯಾರು ಏನೇ ಮಾಡಲಿ, ಏನು ಕಿತ್ತುಗುಡ್ಡೆ ಹಾಕಲಿ, ಏನು ತಿಪ್ಪರ್ಲಾಗ ಹಾಕಲಿ, ನಾವುಗಳು ಇರುವಂಥದ್ದು ಇದೆ, ನಾವುಗಳು ಗೇಟ್ ಹಾಕ್ತೀವಿ, ನಾವುಗಳು ಎಲ್ಲವನ್ನು ಹಾಕ್ತೀವಿ, ಯಾರು ಕೇಳೋರು ಅನ್ನೋಂಥ ಪ್ರಶ್ನೆ. ಸೊ ಹಾಗಿದ್ದಾಗ ನಾನು ಕೇಳಬೇಕು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಏನು ಕ್ರಮ ಕೈಗೊಳ್ತಾರೆ, ಇದಕ್ಕೆ ಸೊಲ್ಯೂಷನ್ ಏನು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆ ನಾನು ನೇರವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಸರ್ ಅವ್ರ ಜೊತೆ ಮಾತಾಡಬೇಕು. ಯಾಕಂದರೆ ಎಲ್ಲರೂ ಆಯಿತು, ಈ DHO ಅವ್ರ ಜೊತೆ ಮಾತಾಡಿದ್ವಿ, DHO ಸರ್ ಜೊತೆ ಮಾತಾಡಿದ್ವಿ, ಆ್ಯಂಡ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರ ಗಮನಕ್ಕೂ ಕೂಡ ತಂದಾಯಿತು, ಪಾಲಿಕೆ ಆಯುಕ್ತರು ಆನಂದ್ ಅವರು ಅವರ ಗಮನಕ್ಕೂ ಕೂಡ ತಂದಾಯಿತು. ಇನ್ನು ಮುಂದಕ್ಕೆ DC ಅವರು ಜಿಲ್ಲಾಧಿಕಾರಿ ಅವರು ಮುಲೈ ಮುಗಿಲನ್ ಅವರ ಗಮನಕ್ಕೆ ತರಬೇಕು. ಜೊತೆಗೆ ಏನು ಹೈ ಪ್ರೊಫೈಲ್ಡ್ ಆಗಿರುವಂಥ ವ್ಯಕ್ತಿಗಳಿಗೆ ಬೇರೆ ಕಾನೂನು ಇದೆಯಾ, ಅಥವಾ ಉಳ್ಳವರಿಗೆ ಬೇರೆ ಕಾನೂನು, ಇಲ್ಲದವರಿಗೆ ಸಾಮಾನ್ಯ ಜನರಿಗೆ ಬೇರೆ ಕಾನೂನು ಇದೆಯಾ, ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಏನಾದರೂ ನೀರು ನಿಂತಿದ್ರೆ ಅಲ್ಲಿ ಬಂದು ಬಹಳಷ್ಟು ಫೈನ್ಗಳನ್ನು ಹಾಕ್ತೀರಿ, ಅವರುಗಳನ್ನು ದಬ್ಬಳಿಕೆಯನ್ನು ಮಾಡ್ತೀರಿ, ಅಥವಾ ಇಂತಹ ಹೈ ಪ್ರೊಫೈಲ್ಡ್ ವ್ಯಕ್ತಿಗಳ ಕತೆ ಏನು ಅನ್ನೋಂಥ ಪ್ರಶ್ನೆ ಬಂದಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತರಬೇಕು. ಒಳ್ಳೆಯ ಜಿಲ್ಲಾಧಿಕಾರಿ ಸಿಕ್ಕಿದ್ದಾರೆ ನಮ್ಮ ಜಿಲ್ಲೆಗೆ. ಸೊ ಹಾಗಿದ್ದಾಗ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನೋ ಡೌಟ್ ಅವರ ಕೆಲಸಗಳಿಗೆ ಯಾವತ್ತೂ ಕೂಡ ಅಭಿನಂದನೆ ಇದೆ, ಅವರು ಮಾಡ್ತಾ ಇರುವಂತಹ ಪ್ರಾಮಾಣಿಕವಾಗಿರುವಂಥ ಸೇವೆಗಳಿಗೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರು. ಸೊ ಹಾಗಿದ್ದಾಗ ಅವರ ಗಮನಕ್ಕೆ ಬರಲಿಲ್ಲ ಅಂತ ಬಂದಾಗ ಅವರ ಗಮನಕ್ಕೂ ಕೂಡ ಒಂದು ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಮಸ್ಯೆಯನ್ನು ಪರಿಹಾರವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಅವರು ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಬೇಕು. ಜಿಲ್ಲಾಧಿಕಾರಿಯವರಿಗೆ ನಮ್ಮ ಟೆಕ್ನಿಕಲ್ ಟೀಮ್ ಟ್ರೈ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಆ ಭಾಗದ ಕಾರ್ಪೊರೇಟರ್ ಲತೀಫ್ ಅವರಿಗೆ ಕೂಡ ನಾನು ಮಾತಾಡಬೇಕಂದ್ರೆ ಅವರ ಗಮನಕ್ಕೆ ತರಲೇಬೇಕಾಗುತ್ತೆ. ಪಾಲಿಕೆಯ ವ್ಯಾಪ್ತಿಗೆ ಬರುತ್ತೆ ಇದು. ಕಾರ್ಪೊರೇಟರ್ ಲತೀಫ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕಾರ್ಪೊರೇಟರ್ ಲತೀಫ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ನಮಸ್ತೆ. ಸದ್ಯ ಈ ಒಂದು ವಿಚಾರ ನೋಡಿ ತಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ ಸರ್. ರಾವ್ ಸರ್ಕಲ್ ಬಳಿ ಇರುವಂತಹ ಒಂದು ಭವನ, ಸಹಕಾರಿ ಭವನದ ಬೇಸ್ಮೆಂಟ್ ನಲ್ಲಿ ಡ್ರೈನೇಜ್ ನೀರು ನಿಂತಿದೆ. ಜೊತೆಗೆ ಇದು ಡೆಂಗ್ಯೂ ಹರಡುವಂತಹ ಭಯ, ಆತಂಕಕ್ಕೆ ಕಾರಣವಾಗಿದೆ. ತಮ್ಮ ಗಮನಕ್ಕೆ ಬಂದಿರಬಹುದು ಸರ್, ಏನ್ ಹೇಳ್ತೀರಿ? ಸ್ಥಳೀಯ ಪಾಲಿಕೆ ಸದಸ್ಯನಾಗೂ ಅಲ್ಲಿಯ ಸ್ಥಳೀಯರ ಪರವಾಗಿ ನಾವು ಹೇಳೋದಾದ್ರೆ, ಇದ ಕಟ್ಟಡ ಆಗೋ ಮೊದಲೇ ಅದೊಂದು ಕೆಸರು ನಿಲ್ಲುವಂತ ಒಂದು ಜಾಗ. ಎಸ್ ಸರ್. ಅದು ಯಾವುದೇ ಅಲ್ಲ, ನಮ್ಮ ಹೇಳ್ತೇವಲ್ಲ ಈಜು ಕೊಳ ಅಂತ ನೀರು ನಿಲ್ಲುವ ಒಂದು ಪ್ರದೇಶ ಅದು. ಕರೆಕ್ಟ್. ಇವರು ಬಿಲ್ಡಿಂಗ್ ಕಟ್ಟುವ ಸಂದರ್ಭದಲ್ಲಿ ಒಂದು ಸ್ಥಳೀಯ ಪಾಲಿಕೆ ಆಗಲಿ, ಇಲ್ಲದ ಅಲ್ಲಿ ಸ್ಥಳೀಯ ಇರುವ ನಿವಾಸಿಗಳಲ್ಲಿ ಯಾರಲ್ಲಿ ಕೂಡ ಏನು ಮಾಹಿತಿ ಇಲ್ಲದೆ ಕೊರೋನಾ ಸಂದರ್ಭ ಬಂದಾಗ ಇವರ ಪರಿಸ್ಥಿತಿಯಾಗಿ ಇವರು ಕಟ್ತಾ ಹೋಗಿದ್ದಾರೆ. ಅದರ ನಂತರ ಕೂಡ ಸ್ಥಳೀಯವಾಗಿ ನಾವು ಎಲ್ಲರೂ ಹೋಗಿ ಅದಕ್ಕೆ ಸಂಬಂಧಪಟ್ಟ ಬಿಲ್ಡರ್ ಕಲೆಯಲ್ಲಿ ಯಾರಲ್ಲಿದ್ರು ಎಲ್ಲರ ಗಮನ ಕೇಳಿದ್ದೇವೆ. ಅದು ಎಲ್ಲಿ ತನಕ ಹೇಳಿದ್ರೆ ಇವಾಗ ಅಲ್ಲಿ ನಿಮಗೆ ಡೆಂಗು ಕಾಣ್ತಾ ಉಂಟಲ್ಲ, ಅವರು ಇನ್ನೊಂದು ಕೂಡ ನಮ್ಮಲ್ಲಿ ಅನುಮತಿ ಇಲ್ಲದೆ ಕಾರ್ಪೊರೇಷನ್ ಗಮನಕ್ಕೆ ಹೇಳದೆ ಇನ್ನೊಂದು ಕೂಡ ಅಲ್ಲಿ ಮಾಡ್ತಾ ಇರ್ತಾರೆ ನಿರಂತರ. ಈಗ ಮಳೆಗಾಲ ಅಲ್ಲ, ಬೇಸಿಗೆ ಕಾಲದ ಸಂದರ್ಭದಲ್ಲಿ ಕೂಡ ಪಂಪಿಂಗ್ ಮಾಡಿ ನಮ್ಮ ಚರಂಡಿಯಲ್ಲಿ ಕೂಡ ನೀರನ್ನು ಬಿಡ್ತಾರೆ. ಹಲೋ, ಪಂಪಿಂಗ್ ಮಾಡಿ ಆ ಚರಂಡಿಯಲ್ಲಿ ಬಿಟ್ಟು ಬಂದರೆ ಪೊಲೀಸ್ ಎದುರು ಬಂದು ಒಂದು ಕಾರಂಜಿಯಾಗಿ ನಿಲ್ಲುವಂತ ಪರಿಸ್ಥಿತಿ ನಿರಂತರ ಆಗ್ತಾ ಇದೆ. ಯಾವ ತರ ಹೇಳಿದ್ರು ಕೂಡ ಏನ್ ಹೇಳಿದ್ರೆ ನಾವು ಸ್ಥಳೀಯವಾಗಿ ಕಾರ್ಪೊರೇಷನ್ ತನಕ ದಡಮುಟ್ಟಿ ಏನು ವ್ಯವಸ್ಥೆ ಮಾತಾಡಬಹುದು. ಆದ್ರೆ ಕೆಲಸ ನಾನೊಬ್ಬ ಸಹೋದರ ಬಂದು ಹೇಳ್ತೇವೆ, ಸತ್ಯ ನಮಗಿಂತ ಹಿರಿಯ ಜನಪ್ರತಿನಿಧಿಗಳು MLA MP-ಗಳಿರ್ಲಿ, ಇಲ್ಲ ಹಿರಿಯ ಅಧಿಕಾರಿಗಳಿರ್ಲಿ, ವಾಸ್ತವ ಅಲ್ಲಿಗೆ ಬಂದು ಯಾವಾಗ ನೋಡಿದ್ರೆ ಮಾತಾಡೋ ಪರಿಸ್ಥಿತಿ ಅಂತ ಅರ್ಥ ಆಗ್ತದೆ. ಇದು ಮಂಗಳೂರಿನ ಅರ್ಧಕ್ಕರ್ಧೆ ಎಲ್ಲಿಯ ಕುಳಿತು ಲೈಸೆನ್ಸ್ ಕೊಡ್ತು, ಎಲ್ಲಿಯ ಒಬ್ಬ ಕಟ್ಟಡ ಕಟ್ಟೋದು ಅನುಭವಿಸಿ ಊರಿನವರು ಸ್ಥಳೀಯವಾಗಿ ನಾವು ಕಾರ್ಪೊರೇಟರ್. ಕರೆಕ್ಟ್ ಸರ್, ಕರೆಕ್ಟ್. ನಿಜವಾಗಿನ ಮಾತು ಹೇಳಿದ್ರಿ ತಾವು. ಅಂದ್ರೆ ಲೈಸೆನ್ಸ್ ಕೊಡುವಾಗಲೇ ಗಮನಿಸಬೇಕಾಗಿತ್ತು. ಆವಾಗ ಎಲ್ಲ ನಾನು ಇವತ್ತು ನಮ್ಮ ಮೇಯರ್ ಅವರು ಬಂದಿದ್ದಾರೆ, ನಾನು ಮೇಯರ್ ಕೂಡ ನೇರವಾಗಿ ಹೇಳಿದ್ದೇನೆ, ನಿಮಗೆ ಈಗ ಒಂದು ಆದ ಕಟ್ಟಡ ಒಂದು ಕಾಣ್ತಾ ಇದೆ, ಅದರ ಹಿಂದೆ ಇನ್ನೊಂದು ಕಟ್ಟಡ ಆಗ್ತಾ ಉಂಟು, ನೀವು ಅಲ್ಲಿ ಕೂಡ ಭೇಟಿ ಮಾಡಿ, ಪರಿಸ್ಥಿತಿ ಅದೇ ತರ ಉಂಟು. ಮಂಗಳೂರಿಗೆ ಮೊನ್ನೆ ಆದೇಶ ಮಾಡಿದ್ದಾರೆ ಎಲ್ಲಾ ಕಟ್ಟಡವನ್ನು ನಿಲ್ಲಿಸಬೇಕು ಅಂತ ಹೇಳಿ.
ಇವರಿಗೆ ಅನುಮತಿ ಕೊಟ್ಟಾಗ ಕಟ್ಟಡ ಮಾಡ್ತಾ ಇದ್ದಾರೆ. ನಮ್ಮ ಟೌನ್ ಪ್ಲಾನಿಂಗ್ ಉಂಟಲ್ಲ TPS ಸೆಕ್ಷನ್, ಎಸ್ ಸರ್, ದಲ್ಲಾಳಿಗಳ ಹಾವಳಿಂದ ಒಬ್ಬ ಕಾರ್ಪೊರೇಟರ್ ಗಿಂತ ಈ ಊರಿನ ಒಬ್ಬ ಸೇವಕನಾಗಿರ್ತಾನೆ. ಅದು ದಲ್ಲಾಳಿಗಳ ಹಾವಳಿ. ಒಬ್ಬ ಬ್ರೋಕರ್ ಹೋದ್ರೆ 100 ರೂಪಾಯಿ ಕೊಟ್ಟಲ್ಲಿ ಕೆಲಸ ಆಗ್ತದೆ, ಜನಪ್ರತಿಗಳು 100 ಸಲ ಹೋದ್ರೆ ಕೆಲಸ ಆಗ್ತಾ ಇಲ್ಲ. ಅಂತ ಕಂಡೀಷನ್ TPS ಸೆಕ್ಷನ್ ನಡೀತಾ ಇದೆ. ಎಸ್ ಎಸ್, ತಾವು ಕೂಡ ಹಾಗಾದ್ರೆ ಅಸಹಾಯಕರಾಗಿದ್ದೀರಿ ಸರ್? ಅಲ್ಲ, ನಾನು ನೇರವಾಗಿ ಹೇಳ್ಬೇಕಾ, ನಾನು ರಾಜ್ಯಕ್ಕೆಗಿಂತ ಜನರ ನಡುವೆ ಒಬ್ಬ ಜನರ ಸೇವೆಗೆ ಇಲ್ಲ, ಪರ್ಫೆಕ್ಟ್ ತಮ್ಮ ಜೊತೆ ಮಾತಾಡುವಾಗ ಅರ್ಥ ಆಯ್ತು. ಇಲ್ಲ ಪರ್ಫೆಕ್ಟ್. ಕೈ ಜೋಡಿಸುವ ಇದಕ್ಕೆ ಹೇಳ್ತಾವಲ್ಲ, ಭ್ರಷ್ಟಕ್ಕೆ ಕೈ ಕೊಟ್ಟರೆ ದೇವರು ಕೂಡ ಮೆಚ್ಚರಿಕೆ ಇಲ್ಲ. ನಾವು ಎಲ್ಲಿ ಬೇಕಾದ ಮಾತು ಕೇಳ್ತೇವೆ. ಯಾರೋ ಒಬ್ಬ ಬಿಲ್ಡರ್ ಬಂದು ನಮ್ಮ ಮೇಲೆ ಅಪವಾದ ಅಲ್ರೆ ದಾಖಲೆ ತೋರಿಸ್ತಾರೆ, ಕಾರ್ಪೊರೇಟ್ ನಾನು ಏನ್ ಮಾಡಿದ್ದೇನೆ ಅಂತ ಹೇಳಿ, ಯಾರಿಗೆ ಒಬ್ಬ ಅನ್ಯಾಯ ದಾರಿಗೆ ಹೋಗಿದ್ದೇನೆ ಅಂತ ಹೇಳಿ. ಇದೆಲ್ಲ ನಮ್ಮ TPS ಸೆಕ್ಷನ್ ಸರಿ ಇಲ್ಲ. ನಾನು ಹೇಳ್ಬೇಕಾ, ಒಬ್ಬ ಕಾಂಟ್ರಾಕ್ಟರ್ 50 ಫೈಲ್ ಇಟ್ಟು ಹೋಗುವಾಗ ಈ ನಮ್ಮ TPS ಯಾವ ದಾರಿ ಯಾವ ರಸ್ತೆ ಎಲ್ಲಕ್ಕೆ ಇದು ಏನ್ ಹೇಳ್ತೇವೆ ನಾವು ಸಿಗ್ನೇಚರ್ ಆಗಿ ಆ ಫೈಲ್ ಪಾಸ್, ಮತ್ತೆ ಯಾರ ಹತ್ರ ಮಾತಾಡೋದು ನಾವು? ಇಲ್ಲ ಸರ್, ಪರ್ಫೆಕ್ಟ್. ಅಲ್ಲ, ನೀವು ಏನ್ ಹೇಳಿದ್ರಿ ನೋಡಿ, ತಾವು ಪ್ರಾಮಾಣಿಕರಿದ್ದೀರಿ, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ತಮ್ಮ ಮಾತುಗಳಲ್ಲಿ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಆದ್ರೆ ಈ ರೀತಿ ಆದ್ರೆ ಏನ್ ಕಾತೇನೋ ಅಂತ ಪ್ರಶ್ನೆ ಸರ್. ಯಾಕಂದ್ರೆ ಈಗ ನೋಡಿ ನೋಡಿ ನಾವು ಕೂಡ ಪರವಾಗಿ ಒಬ್ಬ ಸದಸ್ಯನಾಗಿ ಹೇಳುದು, ಯಾರು ಅನುಮತಿಗೆ ಬರ್ತಾರೆ, ನಿಮ್ಮ ಕುರ್ಚಿಯಲ್ಲಿ ಕುಳಿತು ನಿಮ್ಮ ಕ್ಯಾಬಿನ್ ಅದಕ್ಕೆ ಲೈಸೆನ್ಸ್ ಅನುಮತಿ ಕೊಡಬೇಡಿ. ನೀವು ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಅದರ ಪಕ್ಕದಲ್ಲಿರುವ ನಿವಾಸಿಗಳಿಗೆ ಅದರ ಇತಿಹಾಸ ತಿಳಿದು ಇದರ ವ್ಯವಸ್ಥೆ ಈ ತರ ಆದ್ರೆ ಏನಾಗುದು, ಪರಿಹಾರ ಆಗ್ತದ ಕೇಳಿ ಕೊಟ್ರೆ ಮುಂದಿನ ದಿನಗಳಲ್ಲಿ ಬರುವ ಮುಂದಿನ ಜನರಿಗೆ ಒಂದು ಮಂಗಳೂರು ನಗರದ ಅಭಿವೃದ್ಧಿಯೊಂದಿಗೆ ಅವರೇ ಕೂಡ ಈ ತರದ ಯಾವ್ದು ಹೇಳ್ತೇವಲ್ಲ, ಈಗ ಮಳೆಗಾಲ ಬಂದು 2 ತಿಂಗಳದ ಮಳೆ, ಈಗ ಸುನಾಮಿ ಅಂತ ಪರಿಸ್ಥಿತಿ ಆಗಿದೆ ಮಂಗಳೂರು. ಕರೆಕ್ಟ್. ಅದಕ್ಕೆ ನಾವು ಹೇಗೆ ಗೊತ್ತಾಯ್ತು, ಇವತ್ತು ನಾವಿರ್ಬೋದು, ನಾಳೆ ನಮ್ಮ ಮಕ್ಕಳು, ಹೌದಪ್ಪ, ಕುಟುಂಬಂದಿರು, ಅದು ನೋಡೋದಲ್ಲ, ನಮ್ಮ ಸಮಾಜ, ನಮ್ಮ ಪ್ರಜೆಗಳಿದ್ದಾರೆ, ನಾವು ಅದನ್ನು ಮೊದಲು ಆಲೋಚನೆ ಮಾಡ್ಬೇಕು. ಕರೆಕ್ಟ್. ಈಗ ನಾವು ಗಮನಿಸಿದಾಗ ಬಹುಶಃ ಜನರು ಕೂಡ ಗಮನಿಸಬಹುದು. ಯಾಕಂದ್ರೆ ಆ ಭಾಗದಲ್ಲಿ ಈ ರೀತಿ ವೈಫಲ್ಯ ಇದೆ ಅಂತ ಬಂದಾಗ ಆ ಭಾಗದ ಸ್ಥಳೀಯ ಕಾರ್ಪೊರೇಟರ್ಗಳು ಸರಿ ಇಲ್ವಾ ಅಥವಾ ಖಂಡಿತವಾಗಿ ನಾನು ಯಾರೇ ಬೇಕಾದ್ರೆ ಅದರ ಬಗ್ಗೆ ಹೇಳಿದ್ರೆ ಅದರ ಏನು ಇದು ಸಾರ್ವಜನಿಕ ಆಗಿ ಅವರ ಪರವಾಗಿ ಮಾತಾಡ್ತಾ ಇದೆ. ಏನಂದ್ರೆ ಇದು ಬಿಲ್ಡಿಂಗ್ ಒಂದು ಅನಧಿಕೃತ ಬಿಲ್ಡಿಂಗ್, ನಾನು ಎಲ್ಲಿ ಬೇಕಾಗ್ತಾ ಇರ್ತೇನೆ. ಇದು ಪ್ಲಾನ್ ಇಲ್ಲದೆ ಅರ್ಧ ಕೆಲಸ ಅರ್ಧ ನಿಲ್ಲಿಸಿ ಈ ತರ ಒಂದು ಕನ್ಸ್ಟ್ರಕ್ಷನ್ ಆದಲ್ಲದಲ್ಲೇ ಅದರ ಕಟ್ಟಡದಲ್ಲಿ ಅರ್ಧ ಈಗ ಕೂಡ ಲಾಕ್ ಆಗಿ ಬಂದಲ್ಲಿ ಉಂಟು. ಓಕೆ ಏನ್ ಸರ್ ಹಾಗಾದ್ರೆ ಸೊಲ್ಯೂಷನ್ ಏನಂತ ಹೇಳ್ತೀರಿ ಇದಕ್ಕೆ? ಯಾವ್ದು ಸೊಲ್ಯೂಷನ್ ಏನಂತ ಹೇಳ್ತೀರಿ ಸರ್ ಇದಕ್ಕೆ? ನಾನು ಹೇಳ್ಬೇಕಾ, ನಗರ ಪಾಲಿಕೆ ಒಬ್ಬ ಬಡವನ ಮನೆಗೆ ಹೋಗಿ ಡೆಂಗು ಉಂಟು, ನೀನು ಟೈರ್ ತೆಗಿಬೇಕು, ಇನ್ನೊಂದು ತೆಗಿಬೇಕು ಬದಲು, ಕರೆಕ್ಟ್, ಯಾವುದೇ ಎಷ್ಟೇ ದೊಡ್ಡ ಉನ್ನತ ಸ್ಥಾನದ ಬಿಲ್ಡರ್ ಆದ್ರೂ ಕೂಡ ಅಲ್ಲಿ ಕೂಡ ಇದೇ ತರ ನಮ್ಮದೊಂದು ಟೀಮ್ ಆಗಿ ಪರಿಶೀಲನೆಗೆ ಹೋದರೆ ಮಂಗಳೂರಿಗೆ ಅರ್ಧಕ್ಕರ್ಧ ಮಂಗಳೂರು ನ್ಯಾಯಕ್ಕೆ ಬಂದು ಜನರಿಗೆ ಒಂದು ನ್ಯಾಯ ಸಿಗುವಂತ ಪರಿಸ್ಥಿತಿ ಖಂಡಿತ ಬರ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಗರ ಪಾಲಿಕೆಯ ಒಂದು ಸೆಕ್ಷನ್ ನಲ್ಲಿ ಒಂದು ಏನೆಲ್ಲ TPS ಸೆಕ್ಷನ್ ಅಲ್ಲಿ ಒಂದು ತಂಡ ರಚನೆ ಮಾಡಿ ಇಂಥ ಬಿಲ್ಡಿಂಗ್ ಗೆ ಅನಧಿಕೃತವಾಗಿ ಇರೋದು ಮತ್ತೆ ಈ ತರದ ಅನ್ಯಾಯ ಮಾಡಿ ಯಾರ ಮನೆಯಿಂದ ನೀರು ಯಾರ ಮನೆಗೆ ಬಿಡ್ತೇವೆ ಹೇಳ್ತೇವಲ್ಲ, ಈ ತರ ಸಮಸ್ಯೆ ಮಾಡುವವರಿಗೆ ನೋಟಿಸ್ ಮಾಡಿ ಮೇಲಧಿಕಾರಿಗೆ ರಾಜಕೀಯವನ್ನು ಇಂಪ್ಲಸ್ ಬರೋದು ಬಿಡುವುದಲ್ಲ, ಅದರ ಮೇಲೆ ಕ್ರಮ ತೆಗೆದು ಒಂದು 2-3 ದಿವಸ ಉಳಿದವರಿಗೆ ಸ್ವಲ್ಪ ಹೆದರಿಕೆ ಬರ್ತದೆ ಅಲ್ವಾ? ಎಸ್ ಲತೀಫ್ ಅವರೇ, ಥ್ಯಾಂಕ್ ಯು. ತಾವು ಪ್ರಾಮಾಣಿಕರಿದ್ದೀರಿ ಸರ್. ಬಹಳಷ್ಟು ಪ್ರಶ್ನೆಗಳಿತ್ತು, ಯಾಕಂದ್ರೆ ಆ ಭಾಗದಲ್ಲಿ ಆ ರೀತಿ ಆಗುತ್ತೆ ಅಂತ ಬಂದಾಗ ಕಾರ್ಪೊರೇಟರ್ಗಳ ಶಾಮಿಲ್ ಇರ್ಬೋದು ಅನ್ನೋದು. ಇಲ್ಲ, ತಾವುಗಳು ಪ್ರಾಮಾಣಿಕರಿದ್ದೀರಿ. ಈ ಒಂದು ವಿಚಾರದ ಬಗ್ಗೆ ತಾವುಗಳು ನಿಮ್ಮಲ್ಲಿ ಒಂದು ಮಾತು ಹೇಳ್ತೇನೆ ನಿಮ್ಮ ಮುಖಾಂತರ ಪಬ್ಲಿಕ್ಕಿಗೆ. ಎಸ್ ಸರ್, ಥ್ಯಾಂಕ್ ಯು. ಹೇಳಿ ಸರ್. ಆದ್ಯತೆ ಕೊಡಿ, ಹೇಳಿ ಸರ್. ಸಾರ್ವಜನಿಕವಾಗಿ ಪ್ರತಿಯೊಂದು ಮನೆ ನಿವಾಸಿಗಳೆಲ್ಲರೂ ಶುಚಿತ್ವ ಆದ್ಯತೆ ಕೊಡಿ. ಆರೋಗ್ಯ ಹೋದ ನಂತರ ಅದನ್ನು ಸುಧಾರಿಸುವ ಕಷ್ಟ ಕುಟುಂಬಗಳಿಗೆ ಗೊತ್ತು. ಅದಕ್ಕಿಂತ ಮೊದಲು ನಾವೊಂದು ಜಾಗೃತ ಆಗುವ. ಆರೋಗ್ಯ ಡೆಂಗು ಇಲ್ಲದವರಿಗೆ ನಾವು ಕೈ ಜೋಡಿಸುವುದು ನನ್ನೊಂದು ಮಾಹಿತಿ. ನಿಜ. ಎಸ್ ಸರ್. ಥ್ಯಾಂಕ್ ಯು ಲತೀಫ್ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಇದು ಸ್ಥಳೀಯ ಕಾರ್ಪೊರೇಟರ್ ಅವರ ಮಾತುಗಳು. ಯಾಕಂದರೆ ಇಂಥ ಒಂದು ಘಟನೆಗಳು ನಡೆದಾಗ ಸ್ಥಳೀಯರು ಏನು ಮಾಡ್ತಾರೆ ಅಂತ ಪ್ರಶ್ನೆಗಳಿತ್ತು. ಎಸ್, ಇದು ಕಾರ್ಪೊರೇಟರ್ಗಳ ಸಮಸ್ಯೆಗಳಲ್ಲ, ಕಾರ್ಪೊರೇಟರ್ಗಳಲ್ಲಿ ಇನ್ನೇನು ತಪ್ಪಿಲ್ಲ. ಇಲ್ಲಿ ತಪ್ಪಿರುವಂಥದ್ದು ನಮ್ಮ ದಪ್ಪ ಚರ್ಮದ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ. ನೋಡಿ, ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಆ ಸ್ಥಳಕ್ಕೆ ಹೋಗಿದ್ದಾರೆ, ಸ್ಪಾಟಿಗೆ ಭೇಟಿ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ, ಎದೆ ಕೊಟ್ಟು ಮಾತಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಈಗ ಕಾರ್ಪೊರೇಟರ್ ಅಬ್ದುಲ್ ಲತೀಫ್ ಅವರು ನೋಡಿ ನೇರವಾಗಿ ಅವರು ಮಾತಾಡಿದ್ದಾರೆ. ಈ ಒಂದು ಆರೋಪದಿಂದ ನುಣುಚಿಕೊಳ್ಳಿಲ್ಲ, ಅವರು ಎಸ್ಕೇಪ್ ಆಗಿಲ್ಲ. ಯಾಕೆಂದರೆ ಅವರುಗಳೆಲ್ಲ ಪ್ರಾಮಾಣಿಕರಿದ್ದಾರೆ. ಎಲ್ಲಿ ಈ ರೀತಿ ಆಗುವಂಥದ್ದು ದಪ್ಪ ಚರ್ಮದ ಅಧಿಕಾರಿಗಳಿಂದ ಮಾತ್ರ. DHO ನೋಡಿ, ಅವರು ಕೂಡ ಪ್ರಾಮಾಣಿಕರಿದ್ದಾರೆ. ಸೊ DHO ಅವರು ಕೂಡ ಪ್ರಾಮಾಣಿಕವಾಗಿ ಮಾತಾಡಿದ್ದಾರೆ. ಯಾಕೆಂದರೆ ಅವರುಗಳು ಏನೂ ಇಲ್ಲ, ಇವರುಗಳಲ್ಲಿ ಏನು ತಪ್ಪು ಮಾಡಿಲ್ಲ. ಆದರೆ ದಪ್ಪ ಚರ್ಮದ ಅಧಿಕಾರಿಗಳು ಮಾತ್ರ ಎಸ್ಕೇಪ್ ಆಗಿದ್ದಾರೆ. ಯಾರೋ ಅವರು ದಪ್ಪ ಚರ್ಮದ ಅಧಿಕಾರಿಗಳು ನಮ್ಮಿಂದ ಎಸ್ಕೇಪ್ ಆಗಿದ್ದಾರೆ ಅಂತ ತಮ್ಗಳಿಗೆ ಗೊತ್ತಿದೆ. ನಾನು ಯಾರಿಗೆಲ್ಲ ಕಾರ್ ಕೊಡಬೇಕು ಅನ್ನೋದಾಗದಿಂದ ಹೇಳ್ತಾ ಇದ್ದೀನಿ ಅನ್ನೋ ನಿಟ್ಟಿನಲ್ಲಿ. ಸೊ ಹಾಗಿದ್ದಾಗ ಮಂಗಳೂರು ಪಾಲಿಕೆ ಅನ್ನೋಂಥದ್ದು ನೋಡಿ, ಈ ಹಿಂದಿನಿಂದ ಕೂಡ ದೊಡ್ಡ ಕೊಂಪೆ, ಅದು ಭ್ರಷ್ಟಾಚಾರದ ಕೊಂಪೆ. ಅದು ಅಲ್ಲಿ ಕೂತ್ಕೊಂಡು ಆ ಕಟ್ಟಡವನ್ನು ನೋಡದೆ ಲೈಸೆನ್ಸನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಅವರುಗಳ ಟೇಬಲ್ಗೆ ಹೋದರೆ ಸಾಕು, ಸ್ವಲ್ಪ ಏನಾದರೂ ಕೊಡ್ತೀರಾ ತಾವುಗಳು, ಅವ್ರುಗಳು ಓಕೆ ಮಾಡ್ತಾರೆ. ಇದು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ. ಸೊ ಅಲ್ಲಿ ಈ ರೀತಿ ಸೊಳ್ಳೆಯ ನೀರು ನಿಲ್ತಾ ಇದೆ, ಇಡೀ ಮಂಗಳೂರಿಗೆ ರೋಗ ಹರಡುವಂತಹ ಭೀತಿ ಇದೆ ಅಂತ ಬಂದಾಗ
ಸೊಲ್ಯೂಷನ್ ಏನು ಅನ್ನೋಂಥ ಪ್ರಶ್ನೆ. ನಮ್ಮ ಎಮ್ ಎಲ್ ಎಗಳಿದ್ದಾರೆ, ಎಂ ಪಿಗಳಿದ್ದಾರೆ. ಎಂ ಪಿ ಈ ಬಾರಿ ನಮಗೆ ಒಳ್ಳೆಯ ವಿದ್ಯಾವಂತ ಎಂ ಪಿ ಸಿಕ್ಕಿದ್ದಾರೆ. ಸೊ ದ್ಯಾಟ್ಸ್ ವೈ ಏನಾದರೂ ಒಂದು ಚೇಂಜಸ್ ಆಗ್ಬೋದು ಅನ್ನೋಂಥ ಒಂದು ನಂಬಿಕೆ ಇದೆ. ಯಾಕಂದರೆ ಈ ಒಂದು ತಾಣ 365 ದಿನ ಅಲ್ಲಿ ನೀರು ನಿಲ್ಲುತ್ತಂತೆ. ಸೊ ಹಾಗಿದ್ದಾಗ ಈ ಬಗ್ಗೆ ಕೂಡ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಸೊ ಆ ನಿಟ್ಟಿನಲ್ಲಿ ಇದು ಗಮನಿಸಬೇಕು. ಇವೆಲ್ಲದರ ಜೊತೆಗೆ ದೊಡ್ಡ ಶಿಕ್ಷೆ ಏನು ಅಂತ ಹೇಳಿದ್ರೆ, ಈ ಬಿಲ್ಡಿಂಗನ್ನು ಜನರು ನೋಡ್ತಾ ಇದ್ದಾರೆ, ಜನರ ಗಮನಕ್ಕೆ ಬಂದಿದೆ. ಸದ್ಯ ಅಲ್ಲಿ ನಡೀತಾ ಇರುವಂಥ ವಾಣಿಜ್ಯ ಸಂಕೀರ್ಣಗಳು, ಅಲ್ಲಿ ಶಾಪ್ಗಳು, ಅಲ್ಲಿ ಮೆಡಿಕಲ್ಗಳು, ಜೊತೆಗೆ ಅಲ್ಲಿರುವಂಥ ಹೋಟೆಲ್ಗಳು, ಬಹುಶಃ ಅಲ್ಲಿರುವಂಥ ಇನ್ನು ಹೋಗುವಂಥ ಗ್ರಾಹಕರು ಸ್ವಲ್ಪ ಕಡಿಮೆ ಆಗ್ಬೋದು. ಬುದ್ಧಿ ಇರುವಂತಹ ಪ್ರಜ್ಞಾವಂತ ವಿದ್ಯಾವಂತ ನಾವು ಬದುಕಬೇಕು, ನಮಗೆ ರೋಗ ಬರಬಾರ್ದು ಅಥವಾ ಇಂಕ್ಲೆ ಸೀಕ್ ಬರಬಲ್ಲಿ ಪನ್ಪುಣಂಚಿನ ಗ್ರಾಹಕರ ಅಂಚಿ ಪೋವಾಯರ್ ದೇಪಣ ಅಂಥ ಪರಿಸ್ಥಿತಿ ಇದೆ. ಇದು ನಮ್ಮ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಅರ್ಪಣೆ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ದಪ್ಪ ಚರ್ಮದ ಅಧಿಕಾರಿಗಳಿಗೆ, ಜೊತೆಗೆ ಆ ಒಂದು ಕಟ್ಟಡ, ವಾಣಿಜ್ಯ ಕಟ್ಟಡ. ಇಲ್ಲಿ ಪ್ರತಿ ಬಾರಿ ಹೇಳ್ತೀವಿ ನೋಡಿ, ಉಳ್ಳವರಿಗೆ ಒಂದು ಕಾನೂನು, ಸಾಮಾನ್ಯನಿಗೊಂದು ಕಾನೂನು, ಬಡವನಿಗೊಂದು ಕಾನೂನು. ಇದು ನಮ್ಮ ಸಮಾಜ. ಏನು ಮಾಡೋಕ್ಕಾಗಲ್ಲ. ಅಲ್ಲಿ 7 ಅಡಿಯಷ್ಟು ನೀರು ನಿಂತಿದೆ, ಡ್ರೈನೇಜ್ ನೀರು. ಆದರೂ ಕೂಡ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಆ ಬೇಸ್ಮೆಂಟ್ನ ಕಟ್ಟಡದ ಬೇಸ್ಮೆಂಟ್ನಲ್ಲಿರುವಂತಹ ಈ ಒಂದು ಅವ್ಯವಸ್ಥೆ ಇಡೀ ನಮ್ಮ ಮಂಗಳೂರಿಗೆ ರೋಗ ಹರಡುವಂತಹ ಭೀತಿ ಎದುರಾಗಿದೆ. ಸೊ ಹಾಗಿದ್ದಾಗ ಸಂಬಂಧಪಟ್ಟ ಅಧಿಕಾರಿಗಳು ಗಮನವನ್ನು ವಹಿಸಬೇಕು. ಜೊತೆಗೆ ನಾಳೆಯಲ್ಲಿ DHO ಭೇಟಿ ಕೊಡ್ತಾರೆ ಅಂತ ಹೇಳಿದ್ರು. ಅಲ್ಲಿ ಆ ಭಾಗದಲ್ಲಿ ಅವರ ಸಿಬ್ಬಂದಿಗಳನ್ನು ಅವರನ್ನು ಕಳಿಸ್ತಾರೆ, ಜೊತೆಗೆ ಅದನ್ನು ನೋಡ್ತೀವಿ ಅನ್ನೋಂಥ ವಿಚಾರದಲ್ಲಿ ಹೇಳಿದರು. ಸೊ ಹಾಗಿದ್ದಾಗ ಇದು ಸಮಸ್ಯೆ ಎಲ್ಲಿ ತನಕ ಬಗೆಹರಿಯಲ್ಲ ಅನ್ನುವಂಥ ವಿಚಾರಗಳು ಬಂದಾಗ ಮತ್ತೆ ನಾವು ಅಲ್ಲಿ ಇದೇ ರೀತಿಯ ಒಂದು ನೈಜ ದೃಶ್ಯಾವಳಿಗಳ ಚಿತ್ರೀಕರಣವನ್ನು ಮಾಡ್ತೀವಿ, ನಿಮ್ಮ ಮುಂದೆ ಇಡ್ತೀವಿ. ತದನಂತರ ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯವರು, ಜೊತೆಗೆ MLAಗಳು, MP ಗಳು ಅವರ ಗಮನಕ್ಕೆ ತರಬೇಕು. ಇದು ಪ್ರಥಮ ಹಂತದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಧನ್ಯವಾದಗಳು ನಮ್ಮ ರಿಪೋರ್ಟರ್, ನಮ್ಮ ಕ್ಯಾಮರಾಮನ್ ಶಿವ ಅವರ ಒಂದು ಪ್ರಾಮಾಣಿಕವಾಗಿರುವಂಥ ವರದಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಎಲ್ಲರೂ ಕೂಡ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಿಸಿ. ಈ ಡೆಂಗ್ಯೂನಿಂದ ನಾವು ಮುಕ್ತರಾಗಬೇಕು ನಮ್ಮ ಜಿಲ್ಲೆ, ಜೊತೆಗೆ ನಾವುಗಳು. ಅಟ್ ದ ಸೇಮ್ ಟೈಮ್ ಈ ಕಳ್ಳ ಕಾಕರಿಂದ ನಾವು ನೋಡಿದ್ವಿ, ಅವರಿಂದಲೂ ಕೂಡ ಜಾಗೃತಿಯಿಂದ ಇರಿ ಅಂತ ಹೇಳ್ತಾ, ಬಿ ಅಲರ್ಟ್ ಅಂತ ಹೇಳ್ತಾ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಂಡ ನ್ಯೂಸ್ 24/7.